ಆಮೇಲೆ ಟೋಟಲ್ ನಮಗೆ GS2 ನಲ್ಲಿ ಸಬ್ಜೆಕ್ಟ್ಸ್ ಯಾವ್ದು ನೋಡ್ರಿ, ಪಾಲಿಟಿ, ಅದ್ರ ಜೊತೆ ಕಾನ್ಸ್ಟಿಟ್ಯೂಷನ್ ಮಿಕ್ಸ್ ಆಯ್ತದು. ಆಮೇಲೆ ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಟೋಟಲ್ 4 ಸಬ್ಜೆಕ್ಟ್ಸ್. ಪಾಲಿಟಿಯಿಂದ ನೋಡಿ 110 ಮಾರ್ಕ್ಸ್, ಗವರ್ನೆನ್ಸ್ ಪ್ಲಸ್ ಸೋಷಿಯಲ್ ಜಸ್ಟಿಸ್ ನಿಂದ 90 ಮಾರ್ಕ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಂದ 50 ಮಾರ್ಕ್ಸ್. ಓಕೆ, ಸೊ ಪಾಲಿಟಿಯಿಂದ 10 ಮಾರ್ಕ್ಸ್ ನ 5 ಪ್ರಶ್ನೆಗಳು ಬಂದಿವೆ, 4 15 ಮಾರ್ಕ್ಸ್. ಗವರ್ನೆನ್ಸ್ ಮತ್ತೆ ಸೋಷಿಯಲ್ ಜಸ್ಟಿಸ್ ನಿಂದ 3 10 ಮಾರ್ಕ್ಸ್, 15 ಮಾರ್ಕ್ಸ್ 4 ಪ್ರಶ್ನೆಗಳು. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಂದ 2 10 ಮಾರ್ಕ್ಸ್ ನ ಪ್ರಶ್ನೆಗಳು, 2 15 ಮಾರ್ಕ್ಸ್ ನ ಪ್ರಶ್ನೆಗಳು. ಮೊದಲು ನಾವು ಈ ನ್ಯೂ ಪ್ರಶ್ನೆ ನೋಡೋಣ, ಹೊಸ ಪ್ರಶ್ನೆ ಹೇಗಿದೆ ಇದು. ಎಸ್, ಇಲ್ಲಿದೆ ನೋಡ್ರಿ. ವಿತ್ ದ ವಾರ್ನಿಂಗ್ ಆಫ್ ಗ್ಲೋಬಲೈಸೇಷನ್, post Cold War world is becoming a site of sovereign nationalism, elucidate. ಅರ್ಥ ಮಾಡ್ಕೊಳ್ತೀರಿ ಪ್ರಶ್ನೆನ? ವಿತ್ ದ ವಾರ್ನಿಂಗ್ ಅಲ್ಲ, ವಿತ್ ದ ವೇನಿಂಗ್ ಆಫ್ ಗ್ಲೋಬಲೈಸೇಷನ್ ಬೆಳೀತಾ ಇದ್ದ ಹಾಗೆ ಪೋಸ್ಟ್ ಕೋಲ್ಡ್ ವಾರ್ ವರ್ಲ್ಡ್. ಪೋಸ್ಟ್ ಕೋಲ್ಡ್ ವಾರ್ ಅಂತ ಅಂದ್ರೆ 1947ರಿಂದ 1990ರವರೆಗೂ ಕೋಲ್ಡ್ ವಾರ್ ಅಂತ ನಡೀತು, ಅಮೆರಿಕ ಮತ್ತು ರಷ್ಯಾವರೆಗೆ. ಓಕೆ, ವರ್ಲ್ಡ್ ಈಸ್ ಬಿಕಮಿಂಗ್ ಅ ಸೈಟ್ ಆಫ್ ಅ ಸೋವೆರೈನ್ ನ್ಯಾಷನಲಿಸಂ. ಜಗತ್ತು ಗ್ಲೋಬಲೈಸೇಷನ್ ನಿಂದ ವಾಪಸ್ಸಿಗೆ ಏನಾಗ್ತಾ ಇದೆ, ನ್ಯಾಷನಲಿಸಂ ಕಡೆಗೆ ಹೊರಳ್ತಾ ಇದೆ. ಉದಾಹರಣೆ ಕೊಡ್ರಿ, ಉದಾಹರಣೆ ಕೊಡಿ, ಏನೇನಾಗ್ತಾ ಇದೆ ಒಂದಾದ್ರೂ ಉದಾಹರಣೆ ಕೊಡ್ರಿ. ಗ್ಲೋಬಲೈಸೇಷನ್ ಬಿಟ್ಟು ಎಲ್ಲರೂ ಪ್ರೊಟೆಕ್ಷನಿಸಂ ಕಡೆ ಹೋಗ್ತಾ ಇದಾರೆ. ಫಸ್ಟ್ US ಟ್ಯಾರಿಫ್ಗಳು, ತೆರಿಗೆನ ಹಾಕ್ತಾ ಇದೆ US. ಓಕೆ, ಮತ್ತೆ ಹೇಳ್ರಿ. ನಮ್ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಇವೆಲ್ಲ ಏನು? ನ್ಯಾಷನಲಿಸಂ ಅಂದ್ರೆ ಏನ್ ಗೊತ್ತಾ? ಏನು ನ್ಯಾಷನಲಿಸಂ ಅಂದ್ರೆ? ರಾಷ್ಟ್ರೀಯವಾದ, ನಮ್ಮ ದೇಶನೇ ಬೆಳಿಲಿ ಅನ್ನುವಂಥದ್ದು ನ್ಯಾಷನಲಿಸಂ ಅಂತ ಕರಿತೀವಿ. ಅಂದ್ರೆ ಈಗ ಮತ್ತೆ ವಾಪಸ್ ಎಲ್ರು ಅವ್ರವ್ರ ದೇಶದ್ದು, ಮತ್ತೆ ಚೀನಾದವ್ರದ್ದು ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ರಿ ನೋಡೋಣ. ಅಲ್ಲೆಲ್ಲ ಯೂಟ್ಯೂಬ್ ಇಲ್ಲ, ವಾಟ್ಸಾಪ್ ಇಲ್ಲ, ಅವ್ರ ದೇಶದ ವಸ್ತುಗಳನ್ನೇ ಬಳಸ್ತಾರೆ ಅವರು. ಇಂಥ ಎಕ್ಸಾಂಪಲ್ ಅನ್ನು ಕೊಡ್ಬೇಕಾಗತ್ತೆ. ಈಸಿ ಇದೆಯಲ್ಲ ಇದು. ಸೊ PYQ ನಲ್ಲಿ ಈ ತರ ಪ್ರಶ್ನೆ ಯಾವುದು ಬಂದಿರಲಿಲ್ಲ ಹಿಂದೆ. ನನ್ ಫೌಂಡ್ ಟ್ಯಾಗ್ ಕಂಪ್ಲೀಟ್ಲಿ ನ್ಯೂ. ರೀಸನ್ ಈಸ್ ಫ್ರೆಶ್ ಥೀಮ್ ಆನ್ ಗ್ಲೋಬಲೈಸೇಷನ್ ಅಂಡ್ ನ್ಯಾಷನಲಿಸಂ. ನ್ಯೂ ಪ್ರಶ್ನೆ, ಬಟ್ 10 ಮಾರ್ಕ್ಸ್ಗೆ ಇಲ್ಲಿ 5ರಿಂದ 6 ಅಂಕ ತಗೊಳ್ಬಹುದು. ಯಾಕಂದ್ರೆ ವಿಷನ್ ಮ್ಯಾಗಝಿನ್ ನಲ್ಲಿ ನಾನು ಇದನ್ನ ಟೀಚ್ ಮಾಡಿದ್ದೀನಿ. ವರ್ಲ್ಡ್ ಈಸ್ ಮೂವಿಂಗ್ ಟುವರ್ಡ್ಸ್ ಪ್ರೊಟೆಕ್ಷನಿಸಂ ಅಂತ ಒಂದು ಆರ್ಟಿಕಲ್ ಬಂದಿತ್ತು ಅಲ್ಲಿ. ಡಿಗ್ಲೋಬಲೈಸೇಷನ್ ಅಂತ ಬಂದಿತ್ತು ನೋಡ್ರಿ, ಅದೇ ಇದಕ್ಕೆ ಉತ್ತರ, ಮತ್ತೇನಿಲ್ಲ. ಇದಕ್ಕೆ ನೀವು ಹೋಗಿ ಪಾಲಿಟಿ ಲಕ್ಷ್ಮೀಕಾಂತ್ ಬುಕ್ ನಲ್ಲಿ ಹುಡುಕಿದ್ರೆ ಸಿಗಲ್ಲ. ಓಕೆ, ಕರೆಂಟ್ ಅಫೇರ್ಸ್ ನಲ್ಲಿ ಬೇಕಾಗತ್ತೆ. ಮತ್ತೆ ಇದ್ರಲ್ಲೂ ಕೂಡ ಸಿಗಲ್ಲ. ನ್ಯೂಸ್ ಪೇಪರ್ ಆರ್ಟಿಕಲ್ ನೋಡುವ ಒಂದು 3-4 ಪಾಯಿಂಟ್ ಮಾತ್ರ ಸಿಗುತ್ತೆ. ವೆರಿ ಗುಡ್ GS ಪಾಟೀಲ್. ಸರಿ, ಈಗ ಡೈರೆಕ್ಟ್ ಪ್ರಶ್ನೆಗಳು ಯಾವ್ದು ಬಂದಿದೆ ನೋಡ್ಕೊಳ್ಳೋಣ. ನೇರವಾಗಿ ಬಂದಿರೋದು ಡೈರೆಕ್ಟ್ ಪ್ರಶ್ನೆಗಳು ಇಲ್ಲಿದೆ ನೋಡಿ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಇನ್ ಗೈಡಿಂಗ್ ದ ಲೀಗಲ್ ಫ್ರೇಮ್ವರ್ಕ್ ಆಫ್ ಯೂನಿಯನ್ ಗವರ್ಮೆಂಟ್ ಅಂಡ್ ಎನ್ಶೂರಿಂಗ್ ಸೌಂಡ್ ಗವರ್ನೆನ್ಸ್ ಥ್ರೂ ಲೀಗಲ್ ಕೌನ್ಸಿಲ್. ಅಟಾರ್ನಿ ಜನರಲ್ ಅಂದ್ರೆ ಯಾರು ಹೇಳಿದೀವಿ ಪಾಲಿಟಿನಲ್ಲಿ? ಅಟಾರ್ನಿ ಜನರಲ್ ಅಂತ ಬರ್ತಾರೆ. ಪಾಲಿಟಿ ಮುಗಿದಿರೋರು ಗೊತ್ತಿರತ್ತಿರು, ಉಳಿದಿರೋರ್ಗಿಲ್ಲ. ಯಪ್ಪ ದೇವ್ರೆ, ಮುಗೀತು. ಪಾಲಿಟಿ ಯಾರ್ಯಾರು ಕಲ್ತಿದ್ದೀರಿ ನೋಡ್ರಿ, ಅವ್ರು ಹೇಳ್ರಿ, ಕಲ್ತಿರೋರು ಹೇಳ್ರಿ. ಯಾರು ಅಟಾರ್ನಿ ಜನರಲ್? ಇವ್ರ ಕೆಲಸ ಏನು? ಯಾರ್ಯಾರು ಪಾಲಿಟಿ ಮುಗಿದಿದೆ ಹೇಳ್ರಿ. ಎಲ್ಲಿರ್ತಾರೆ ಇವರು? ಸೆಂಟ್ರಲ್ ಗವರ್ಮೆಂಟ್ ಇರ್ತಾರೆ. ಓಕೆ, ಅಟಾರ್ನಿ ಜನರಲ್ ಅಂದ್ರೆ ವಕೀಲ್ರಿ. ಇವರು ವಕೀಲರು ಕೇಂದ್ರ ಸರ್ಕಾರವನ್ನ ಪ್ರತಿನಿಧಿಸ್ತಾರೆ, ಸರ್ಕಾರದ ಪರವಾಗಿ ವಾದ ಮಾಡ್ತಾರೆ. ನಮ್ ಕರ್ನಾಟಕದಲ್ಲಿ ಇರೋರ್ನ ಏನಂತ ಕರಿತೀವಿ? ಅಡ್ವೊಕೇಟ್ ಜನರಲ್ ಅಂತ ಕರಿತೀವಿ. ಓಕೆ, ಇಲ್ಲಿ ಏನಂದ್ರೆ ಇವ್ರ ಕೆಲಸ ಏನೇನಂತ ಕೇಳಿದಾರೆ. ಅವ್ರು ವಾಕ್ಯ ದೊಡ್ಡದು ಕೊಟ್ಟಿದ್ದಾರೆ, ಬಟ್ ಅವ್ರ ಪಾತ್ರ ಏನು, ವಾಟ್ ಈಸ್ ದ ರೋಲ್ ಅಂತ ಕೇಳಿದ್ದಾರೆ. ಅಂಡ್ ಡಿಸ್ಕಸ್ ಹಿಸ್ ರೆಸ್ಪಾನ್ಸಿಬಿಲಿಟೀಸ್, ರೈಟ್ಸ್ ಅಂಡ್ ಲಿಮಿಟೇಷನ್ ಇನ್ ದಿಸ್ ರಿಗಾರ್ಡ್. ಅವರ ಪಾತ್ರ ಏನು, ಅವರ ರೆಸ್ಪಾನ್ಸಿಬಿಲಿಟಿಗಳು ಏನೇನಿದೆ, ಅವ್ರಿಗಿರುವಂತ ಹಕ್ಕುಗಳಿವೆ ಕೆಲವೊಂದು. ಅವ್ರಿಗೆ ಏನ್ ಗೊತ್ತಾ, ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಕೂತ್ಕೊಳ್ಬಹುದು, ಅವರು ಮಾತಾಡಬಹುದು, ಆದ್ರೆ ವೋಟ್ ಹಾಕುವಂತ ಅಧಿಕಾರ ಇಲ್ಲ. ಇಷ್ಟೇ. ರೈಟ್ಸ್ ಅಂದ್ರೆ ಏನು? ಕೂತ್ಕೊಳ್ಬಹುದು, ಮಾತಾಡಬಹುದು, 2 ರೈಟ್ಸ್ ಆಯ್ತು. ಆಮೇಲೆ ಲಿಮಿಟೇಷನ್ ಅಂದ್ರೆ ಮಾತಾಡೋ ಹಾಗಿಲ್ಲ, ಅಲ್ಲಿ ವೋಟ್ ಹಾಕೋ ಹಾಗಿಲ್ಲ. ಇವಿಷ್ಟೇ ನೇರವಾಗಿ ಪ್ರಶ್ನೆ. ಇದಕ್ಕೂ ಕೂಡ 10 ಮಾರ್ಕ್ಸ್ 5 ಮಾರ್ಕ್ಸ್ ತಗೊಳ್ಬಹುದು ಚೆನ್ನಾಗಿ ಬರೆದ್ರೆ. ಓಕೆ, ಯಾಕಂದ್ರೆ PYQ ಬೇಸ್ ಮೇಲೆ ಇದೆ ಇದು. ಎಸ್, ವೆರಿ ಗುಡ್ ಮಹಾಪುಟ್ಟಿ ಅವರೇ, ಗವರ್ಮೆಂಟ್ ರಿಲೇಟೆಡ್ ಲಾಯರ್. ಇದು 2019ರಲ್ಲಿ ಕೇಳಿದ್ರು ನೋಡ್ರಿ. ದ ಅಟಾರ್ನಿ ಜನರಲ್ ಇಸ್ ದ ಚೀಫ್ ಲೀಗಲ್ ಅಡ್ವೈಸರ್ ಅಂಡ್ ಲಾಯರ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ಡಿಸ್ಕಸ್ ನೋಡ್ರಿ, ಡೈರೆಕ್ಟ್ ಪ್ರಶ್ನೆ.
ನೇರವಾಗಿ ಅದನ್ನೇ ಈಗ ಪ್ರಶ್ನೆಯನ್ನ ತಿರುಗು ಮುರುಗು ಮಾಡಿ ಕೇಳಿದಾರೆ ಅಷ್ಟೇ. ಉತ್ತರ ಬರಿಬಹುದಾ? PYQ ನೋಡ್ಕೊಂಡು ಚೆನ್ನಾಗಿ ಪರ್ಫೆಕ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಸಾಕು. ನಾಲ್ಕೈದು ಪಾಯಿಂಟ್ ಗೊತ್ತಿರ್ಬೇಕು ನೀಟಾಗಿ. ಇದು ಮೊದಲನೇ ಡೈರೆಕ್ಟ್ ಹಿಟ್ಟು. ಆಮೇಲೆ ಮತ್ತೆ ಕ್ವಶನ್ ನಂಬರ್ 1ರಿಂದ 10 ಮಾರ್ಕ್ಸ್ ನ ಪ್ರಶ್ನೆಗಳು, 11ರಿಂದ 20 15 ಮಾರ್ಕ್ಸ್ ನ ಪ್ರಶ್ನೆಗಳು. ಇದು ಡೈರೆಕ್ಟ್ ಇದೆ. ಕ್ವಶನ್ ನಂಬರ್ 15 ಮಾರ್ಕ್ಸ್ 15 ಮಾರ್ಕ್ಸ್ ನ ಪ್ರಶ್ನೆ ಇದು. ನೋಡೋಣ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ conferred the amending power on the ordinary legislative institutions with a few procedural hurdles. Indian Constitution has conferred the amending power on the ordinary legislative institutions with a few procedural hurdles. ಏನಿದ್ರ ಅರ್ಥ? ಪ್ರಶ್ನೆನ ಅರ್ಥ ಮಾಡ್ಕೊಂಡು ನೋಡ್ರಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನ ಹ್ಯಾಸ್ ಕಾನ್ಫರ್ಡ್ ಕೊಟ್ಟಿದೆ ದ ಅಮೆಂಡಿಂಗ್ ಪವರ್ ತಿದ್ದುಪಡಿ ಮಾಡುವಂತ ಅಧಿಕಾರ ಆನ್ ದ ಆರ್ಡಿನರಿ ಲೆಜಿಸ್ಲೇಟಿವ್ ಇನ್ಸ್ಟಿಟ್ಯೂಷನ್ ಸಣ್ಣ ಸಣ್ಣ ಶಾಸನ ಮಾಡುವಂತ ಸಂಸ್ಥೆಗಳ ಮೇಲೆ ವಿತ್ ಫ್ಯೂ ಪ್ರೊಸೀಜರಲ್ ಹರ್ಡಲ್ಸ್. ವಿತ್ ಜೊತೆಗೆ ಫ್ಯೂ ಕೆಲವು ಪ್ರೊಸೀಜರ್ ಪ್ರಕ್ರಿಯೆ ಹರ್ಡಲ್ಗಳೊಂದಿಗೆ. ಅಂದ್ರೆ ನಾವು ಸಣ್ಣ ಸಣ್ಣ ಶಾಸನಾತ್ಮಕ ಸಂಸ್ಥೆಗಳನ್ನ ತಿದ್ದುಪಡಿ ಮಾಡಬೇಕು ಅಂತ ಅಂದ್ರೆ ಬಹಳಷ್ಟು ಪ್ರೊಸೀಜರ್ ಇಲ್ಲ, ಸಿಂಪಲ್ ಇದೆ ಅಂತ ಅರ್ಥ ಇದ್ರದ್ದು. ಓಕೆ. In view of this statement, examine the procedural and substantive limitations on the amending power of Parliament to change the Constitution. ಇದರ ಆಧಾರದಲ್ಲಿ ಸಂವಿಧಾನವನ್ನ ಬದಲಾಯಿಸುವಂತಹ ಅಧಿಕಾರ ಏನ್ ಪಾರ್ಲಿಮೆಂಟ್ ಇದೆ ನೋಡ್ರಿ, ಅದನ್ನ ಇಲ್ಲಿ ಚರ್ಚೆ ಮಾಡ್ರಿ ಅಂತ ಹೇಳಿದಾರೆ ಅವರು. ಓಕೆ, ಚಾಟ್ GPT ಹಾಕ್ರಿ, ಉತ್ತರ ಏನ್ ಕೊಡುತ್ತೆ ನೋಡ್ರಿ. ಪಾಲಿಟಿ ಯಾರಿಗೆ ಮುಗಿದಿದೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಉಳಿದಿರೋರ್ ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡ್ರಿ. ಒಟ್ನಲ್ಲಿ PYQ ನಿಂದ ಬಂದಿದೆ ಅಂತ ತಿಳ್ಕೊಡ್ರಿ ಸಾಕು. ಇಲ್ಲಿದೆ ನೋಡಿ, ಮ್ಯಾಚಿಂಗ್ PYQs ನಲ್ಲಿ Parliament's power to amend the constitution is limited power and it cannot be enlarged into the absolute power. ಪಾರ್ಲಿಮೆಂಟ್ ಗೆ ಸಂವಿಧಾನ ತಿದ್ದುಪಡಿ ಮಾಡುವಂತ ಅಧಿಕಾರ ಇದೆಯಲ್ಲ, ಸಂಪೂರ್ಣವಾದಂತ ಅಧಿಕಾರ ಅಲ್ಲ, ಅದು ಸ್ವಲ್ಪ ಲಿಮಿಟೆಡ್ ಇದೆ. ಇನ್ ದ ಲೈಟ್ ಆಫ್ ದಿಸ್ ಸ್ಟೇಟ್ಮೆಂಟ್ ಎಕ್ಸ್ಪ್ಲೇನ್ ವೆದರ್ ಪಾರ್ಲಿಮೆಂಟ್ ಅಂಡರ್ ಆರ್ಟಿಕಲ್ 368 ಆಫ್ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಡೆಸ್ಟ್ರಾಯ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಬೈ ಎಕ್ಸ್ಪ್ಯಾಂಡಿಂಗ್ ಇಟ್ಸ್ ಅಮೆಂಡಿಂಗ್ ಪವರ್. ತನ್ನ ತಿದ್ದುಪಡಿ ಮಾಡುವಂತ ಅಧಿಕಾರವನ್ನ ಬಳಸಿ ಸಂವಿಧಾನದ ಮೂಲಭೂತ ಸಂರಚನೆ ಬದಲಾಯಿಸಬಹುದಾ ಅಂತ ಕೇಳಿದ್ರು ಹಿಂದೆ. ಓಕೆ, ಆ ತರ ಮಾಡೋಕ್ ಬರಲ್ಲ. ಓಕೆ, ಇದು ಕೂಡ ತುಂಬಾ ಈಸಿ ಆಗಿರುವಂತ ಪ್ರಶ್ನೆ. ಇಲ್ಲಿ 8 ಮಾರ್ಕ್ಸ್ ವರೆಗೂ ನಾವು ಸ್ಕೋರ್ ಮಾಡಬಹುದು ಕ್ವಶನ್ ನಂಬರ್ 12ಗೆ. ಮತ್ತೆ ಡೈರೆಕ್ಟ್ ಯಾವ್ದಿದೆ ನೋಡೋಣ. ಇದು ಕ್ವಶನ್ ನಂಬರ್ 19. ಎನರ್ಜಿ ಸೆಕ್ಯೂರಿಟಿ ಕಾನ್ಸ್ಟಿಟ್ಯೂಟ್ಸ್ ದ ಡಾಮಿನೆಂಟ್ ಕಿಂಗ್ ಪಿನ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ. ಭಾರತದ ಫಾರಿನ್ ಪಾಲಿಸಿ ವಿದೇಶಿ ನೀತಿ ಇದೆಯಲ್ಲ, ಇದರಲ್ಲಿ ಎನರ್ಜಿ ಸೆಕ್ಯೂರಿಟಿ ಡಾಮಿನೆಂಟ್ ಕಿಂಗ್ ಪಿನ್ ಆಗಿದೆ. ನಮ್ಮ ಭಾರತ ಇನ್ನೊಂದು ದೇಶದ ಮೇಲೆ ಅತಿ ಹೆಚ್ಚು ಅವಲಂಬನೆ ಆಗಿರೋದು ಯಾವ್ದ್ರ ಮೇಲೆ? ಆಯಿಲ್ ಮೇಲೆ. ನಾವು ಬೇರೆ ಈಗ ಅವ್ರು ನಾಳೆ ನಿಮಗೆ ನಾವು ಗೋಧಿ ಕಳಿಸಲ್ಲ, ನಾವು ನಿಮಗೆ ಮತ್ತೆ ಬೇರೆ ಪ್ರಾಡಕ್ಟ್ ಗಳನ್ನ ಕಳಿಸಲ್ಲ, ನಾವು ನಿಮ್ಗೆ ಐಫೋನ್ ಕಳಿಸಲ್ಲ ನಿಮ್ಗೆ ಅಂದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ. ಬಟ್ ಆಯಿಲ್ ಕಳಿಸಲ್ಲ ಅಂದ್ರೆ ಏನೇನಾಗತ್ತೆ ಪ್ರಾಬ್ಲಮ್? ತಿನ್ನೋ ಆಯಿಲ್, ಎಡಿಬಲ್ ಆಯಿಲ್ ಕೂಡ ನಾವು ತರಿಸ್ಕೊಳ್ತೀವಿ. ಎಲ್ಲಿಂದ ತರಿಸ್ಕೊಳ್ತೀವಿ? ಇಂಡೋನೇಷ್ಯಾದಿಂದ ಪಾಮ್ ಆಯಿಲ್ ಬರುತ್ತೆ, ಯುಕ್ರೇನ್ ನಿಂದ ಸನ್ಫ್ಲವರ್ ಆಯಿಲ್ ಬರುತ್ತೆ ಅಲ್ಲಿಂದ. ಓಕೆ, ಆಮೇಲೆ ರಷ್ಯಾದಿಂದ ಕೂಡ ಬರುತ್ತೆ. ಆಮೇಲೆ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಅಲ್ಲಿಂದ ಗ್ಯಾಸ್ ಗಳೆಲ್ಲ ಬರುತ್ತೆ. ಅದು ತುಂಬಾ ಮುಖ್ಯ ಅಂತ ಹೇಳ್ತಾರೆ, ಅದು ತುಂಬಾ ಮಹತ್ವದ ಪಾತ್ರ ವಹಿಸುತ್ತೆ. ಅಂಡ್ ಈಸ್ ಲಿಂಕ್ಡ್ ವಿತ್ ಇಂಡಿಯಾಸ್ ಓವರ್ ರೀಚಿಂಗ್ ಇನ್ಫ್ಲೂಯೆನ್ಸ್ ಇನ್ ಮಿಡಲ್ ಈಸ್ಟರ್ನ್ ಕಂಟ್ರೀಸ್. ಇದು ಭಾರತ ಮಿಡಲ್ ಈಸ್ಟ್ ದೇಶಗಳಲ್ಲಿ ಏನ್ ತನ್ನ ಪ್ರಭಾವವನ್ನು ಬೆಳೆಸ್ತಾ ಇದೆಯಲ್ಲ ಅದಕ್ಕೆ ಲಿಂಕ್ ಆಗಿದೆ. ಹೌ ವುಡ್ ಯು ಇಂಟೆಗ್ರೇಟ್ ಎನರ್ಜಿ ಸೆಕ್ಯೂರಿಟಿ ವಿತ್ ಇಂಡಿಯಾಸ್ ಫಾರಿನ್ ಪಾಲಿಸಿ ಟ್ರಾಜೆಕ್ಟರೀಸ್ ಕಮಿಂಗ್ ಇಯರ್ಸ್? ಮುಂದಿನ ದಿನಗಳಲ್ಲಿ ಇದನ್ನ ಭಾರತದ ಫಾರಿನ್ ಪಾಲಿಸಿ ಜೊತೆಗೆ ಹೇಗೆ ಲಿಂಕ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಕೆಲವೊಂದು ಪಾಯಿಂಟ್ ಈಗಾಗಲೇ ಗೊತ್ತಾಯ್ತು ನಮಗೆ. ಮೊದಲನೇದು ಇರಾನ್ ನಿಂದ ನಾವು ಆಯಿಲ್ ತರಿಸ್ಕೊಳ್ತಾ ಇದೀವಿ, ಬಟ್ ಅಮೆರಿಕಾದ ಬೆದರಿಕೆಯಿಂದ ನಾವು ಹಿಂಸರಿದೀವಿ ಈಗ. ಓಕೆ, 2017 ಕೂಡ ಇದರ ರಿಲೇಟೆಡ್ ಪ್ರಶ್ನೆ ಬಂದಿತ್ತು. ದ ಕ್ವಶನ್ ಆಫ್ ಇಂಡಿಯಾಸ್ ಎನರ್ಜಿ ಸೆಕ್ಯೂರಿಟಿ ಕಾನ್ಸ್ಟಿಟ್ಯೂಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಂಡಿಯಾಸ್ ಎಕನಾಮಿಕ್ ಪ್ರೋಗ್ರೆಸ್. ಅನಲೈಸ್ ಇಂಡಿಯಾಸ್ ಎನರ್ಜಿ ಪಾಲಿಸಿ ಕೋಆಪರೇಷನ್ ವಿತ್ ವೆಸ್ಟ್ ಏಷ್ಯನ್ ಕಂಟ್ರೀಸ್. ಇದೇ ಪ್ರಶ್ನೆ ಬೇರೆ ತರ ಕೇಳಿದಾರಲ್ಲಿ. ಪಾಶ್ಚಿಮಾತ್ಯ ರಾಷ್ಟ್ರಗಳೊಂದಿಗೆ ಭಾರತದ ಎನರ್ಜಿ ಪಾಲಿಸಿ ಹೇಗಿದೆ ಅಂತ ಕೇಳಿದಾರೆ. ಓಕೆ, ಇದಕ್ಕೂ ಕೂಡ ನೀವು ವಿಷನ್ ಮ್ಯಾಗಝಿನ್ ಬರುವಂತಹ ಪಾಯಿಂಟ್ಸ್ ಬರೆದ್ರೆ ಸಾಕಾಗತ್ತೆ ಇವುಗಳಿಗೆಲ್ಲ. ಆದ್ರೆ ಕ್ವಶನ್ ಇದನ್ನ 15 ಮಾರ್ಕ್ಸ್ ನ ಪ್ರಶ್ನೆ ಇದು. 3 ಪೇಜ್ ಇರುತ್ತೆ ನಿಮಗೆ, ಬರೀ 2 ಪೇಜ್ ಅಲ್ಲಿ ಬರೆಯುವಂತ ಉತ್ತರ ಅಲ್ಲ. ಇಲ್ಲಿ ಹಾಕ್ರಿ 250 ಪದಗಳಲ್ಲಿ ಉತ್ತರ ಕೊಡುವಂತ ಚಾಟ್ GPT ಕೇಳ್ರಿ, ಸಬ್ ಹೆಡಿಂಗ್ ಮಾಡಿ ಕೊಡುತ್ತದು. ಪಾಯಿಂಟ್ ಫಾರ್ಮ್ಯಾಟ್ ನಲ್ಲಿ ಕೇಳ್ರಿ. ಓಕೆ, ಪಾಯಿಂಟ್ ಫಾರ್ಮ್ಯಾಟ್ ಅಂಡ್ ವಿತ್ ಎಕ್ಸಾಂಪಲ್ಸ್ ಅಂತ ಕೇಳ್ರಿ, ಅವಾಗ ಉತ್ತರ ಕೊಡುತ್ತೆ. ಇದಕ್ಕೂ ಕೂಡ 8 ಮಾರ್ಕ್ಸ್ ವರೆಗೂ ಸಿಗೋ ತರ ನಾವು ಉತ್ತರವನ್ನು ಬರೀಬಹುದು, ಚೆನ್ನಾಗಿ ಓದ್ಕೊಂಡು ಹೋಗಿದ್ರೆ. ಓಕೆ, ಸೊ ಡೈರೆಕ್ಟ್ ಹಿಟ್ ಇದಾಯ್ತು. ಮತ್ತೆ ಇನ್ನೊಂದಿತ್ತಲ್ಲ ಡೈರೆಕ್ಟ್ ಎಲ್ಲ ಹೋಯ್ತು.
ಇದಾಯ್ತು, 3 ಡೈರೆಕ್ಟ್ ಆಯ್ತು. 3 ಡೈರೆಕ್ಟ್, ಒಂದು ಹೊಸದಿದೆ. ಇನ್ನು ಉಳಿದಿರೋದೆಲ್ಲ ಪಾರ್ಷಿಯಲ್ ಪ್ರಶ್ನೆಗಳು. ನೋಡೋಣ ಮೊದಲನೇ ಪ್ರಶ್ನೆ. ಡಿಸ್ಕಸ್ ದ ಕರಪ್ಟ್ ಪ್ರಾಕ್ಟೀಸ್ ಫಾರ್ ದ ಪರ್ಪಸ್ ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951. 1951 ಕಾಯ್ದೆ ಬರುತ್ತೆ. 1951 RP ಆಕ್ಟ್ ಅಂತ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಂತ. ಓಕೆ, ಇದನ್ನ ಪಾಲಿಟಿ ಒಳಗೆ ಹೇಳಿದ್ದೇನೆ ನಾನು, ಹೇಳಿದ್ದೀನಲ್ಲ. ಇದರಲ್ಲಿ ಇದು ಎರಡಿವೆ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಎರಡು ಬರುತ್ತೆ. ಒಂದು ಕರಪ್ಟ್ ಪ್ರಾಕ್ಟೀಸಸ್ ಬಗ್ಗೆ ಹೇಳುತ್ತೆ, ಒಂದು ಚುನಾವಣಾ ಪ್ರಕ್ರಿಯೆ ಬಗ್ಗೆ ಹೇಳುತ್ತೆ. ಓಕೆ, ಎರಡು ಇಂಪಾರ್ಟೆಂಟು. ಮೇನ್ಸ್ ಸಿಲೆಬಸ್ ನಲ್ಲಿ ನೇರವಾಗಿ ಕೊಟ್ಟಿದ್ದಾರೆ. ಯಾವ ತರ ಇದ್ರ ಮೇಲೆ ಪ್ರಶ್ನೆ ಬರುತ್ತೆ ಅಂತ ಅಂದ್ರೆ, ಮೇನ್ ಸಿಲೆಬಸ್ ನಿಂದ ಆಯ್ದುಕೊಂಡು ನೇರವಾಗಿ ಕೇಳಿರುವಂತ ಪ್ರಶ್ನೆ ಇದು. ಇಲ್ಲಿ ಏನ್ ಕೇಳ್ತಾ ಇದಾರೆ ಅವ್ರು ನೋಡ್ರಿ. ಡಿಸ್ಕಸ್ ದ ಕರಪ್ಟ್ ಪ್ರಾಕ್ಟೀಸಸ್ ಫಾರ್ ದ ಪರ್ಪಸ್ ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951. ಹೇಳ್ರಿ, ಕರಪ್ಟ್ ಪ್ರಾಕ್ಟೀಸ್ ಏನೇನು? ಕರಪ್ಟ್ ಪ್ರಾಕ್ಟೀಸ್ ಅಂದ್ರೆ ಏನು? ಚುನಾವಣೆ ನಿಂತ್ಕೊಳ್ಳುವಂತ ವ್ಯಕ್ತಿ ಏನು ಮಾಡಿದ್ರೆ ಅವನನ್ನ ಚುನಾವಣೆಯಿಂದ ರದ್ದು ಮಾಡ್ತಾರೆ, ಅವನ ಆಯ್ಕೆಯನ್ನ. ಮೊದಲನೇದು ದುಡ್ಡು ಹಂಚೋದು, ಮತ್ತೆ ಎರಡನೇದು ಅವನಿಗೆ ಲಿಮಿಟ್ ಇರುತ್ತೆ, ಇಷ್ಟೇ ಖರ್ಚು ಮಾಡ್ಬೇಕು ಅಂತ. ಒಬ್ಬ MP 75 ಲಕ್ಷ ರೂಪಾಯಿನೂ ಇದೆ, 85 ಲಕ್ಷ ರೂಪಾಯಿಗಿಂತ ಜಾಸ್ತಿ ಖರ್ಚು ಮಾಡೋ ಹಾಗಿಲ್ಲ, ಅದು ಕರಪ್ಟ್ ಆಗುತ್ತೆ. ಮತ್ತೆ ಜಾತಿಗಳ ಬಗ್ಗೆ ಮಾತಾಡೋ ಹಾಗಿಲ್ಲ. ಚುನಾವಣೆ ನಿಂತಾಗ ನಾನ್ ನಿಮ್ ಜಾತಿಯವನೇ ಇದೀನಿ, ನನಗೆ ಓಟ್ ಹಾಕ್ರಿ ಅಂತ ಕೇಳೋ ಹಾಗಿಲ್ಲ. ಮತ್ತೆ ಈ ತರ ಬೇರೆ ಬೇರೆ ಪಾಯಿಂಟ್ಸ್ ಇದೆ. ಅದರಲ್ಲಿ ಒಂದು 5-6 ಪಾಯಿಂಟ್ಸ್ ಇದೆ, ಅವನ್ನ ಬರಿಬಹುದು ನಾವು. ಆಮೇಲೆ ಅದಷ್ಟಾಯ್ತು ಭಾಗ 1ಕ್ಕೆ. ಇನ್ನು ಅನಲೈಸ್ ವೆದರ್ ದ ಇನ್ಕ್ರೀಸ್ ಇನ್ ದ ಅಸೆಟ್ಸ್ ಆಫ್ ದ ಲೆಜಿಸ್ಲೇಚರ್ಸ್ or their associates disproportionate to their known source of income would constitute undue influence and consequently a corrupt practice. ಅಂದ್ರೆ ಕೆಲವೊಬ್ಬ ರಾಜಕಾರಣಿಗಳದ್ದು ಆದಾಯ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಅವ್ರದ್ದಷ್ಟೇ ಅಲ್ಲದೆ ಅವ್ರ ಸುತ್ತಮುತ್ತ ಅವ್ರದ್ದು ಕೂಡ ಆದಾಯ ಜಾಸ್ತಿ ಆಗ್ತಾ ಇದೆ. ಇದರಿಂದ ಕರಪ್ಟ್ ಪ್ರಾಕ್ಟೀಸ್ಗೆ ಇದು ಸಂಬಂಧ ಹೊಂದಿದೆಯಾ ಅಂತ ಕೇಳಿದಾರೆ ಅಲ್ಲಿ. ಮೊದಲನೇ ವಿಭಾಗ ಏನಿದೆ ಅಂದ್ರೆ ಯಾವ್ಯಾವುದನ್ನ ನಾವು ಕರಪ್ಟ್ ಪ್ರಾಕ್ಟೀಸ್ ಅಂತ ಕರಿತೀವಿ ಅಂತ ಬರಿಬೇಕು. ಎರಡನೇ ವಿಭಾಗದಲ್ಲಿ ಅವರ ಆದಾಯ ಹೆಚ್ಚಾಗ್ತಾ ಇರೋದ್ರಿಂದ ಏನೇನ್ ಪ್ರಭಾವ ಆಗ್ತಾ ಇದೆ ಅಂತ ಬರಿಬೇಕು. DK ಶಿವಕುಮಾರ್ ಅವ್ರು ಗೊತ್ತಾ ನಿಮಗೆ? 2013-14 ಅವರ ಆದಾಯ ಇಷ್ಟೇ ಇತ್ತು. ಎಷ್ಟು? ಸುಮಾರು 15 ಕೋಟಿ ಏನೋ ಇತ್ತು. ಈಗ ಎಷ್ಟಿದೆ ಆದಾಯ? 1,500 ಕೋಟಿ ರೂಪಾಯಿಗಳು ಮಾತ್ರ. ಆಗ ಬರೀ 15 ಕೋಟಿ ಇತ್ತು, ಈಗ ಬರೀ 1500 ಕೋಟಿ ಆಗಿದೆ. ಎಷ್ಟು ವರ್ಷದಲ್ಲಿ? ಬರೀ 12 ವರ್ಷದಲ್ಲಿ. ಎಷ್ಟು ಪರ್ಸೆಂಟ್ ಇದು? 100%? ನೋಡ್ರಿ ಹೇಗಿದೆ ಪ್ರಾಫಿಟ್, ಎಲ್ಲಿ ಸಿಗುತ್ತೆ ಎಷ್ಟು ಪ್ರಾಫಿಟ್, ಹೇಗ್ ಬಂತಿದೆ ಆದಾಯ, ಅದನ್ನ ಕೇಳ್ತಾ ಇದಾರೆ ಈ ಪ್ರಶ್ನೆಯಲ್ಲಿ. ನಾನ್ ಕೇಳ್ತಾ ಇಲ್ಲ ಅವರನ್ನ, ಪ್ರಶ್ನೆಯಲ್ಲಿ ಅದನ್ನ ಕೇಳಿದ್ದಾರೆ. ಇದರಿಂದ ಹೇಗೆ ಹಾನಿ ಆಗುತ್ತೆ ಅಂತ. ಓಕೆ, ChatGPT ಕೊಡುತ್ತೆ ನಿಮಗೆ ಉತ್ತರ. ದೆನ್ ಇದ್ರ ರಿಲೇಟೆಡ್ ಪ್ರಶ್ನೆಗಳು ಕೂಡ ಹಿಂದೆ ಬಂದಿವೆ, ನೆನ್ಪಿಟ್ಕೊಡ್ರಿ. ಪ್ರತಿ ವರ್ಷ ಇದ್ರ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ ಕಡ್ಡಾಯವಾಗಿ, ಯಾಕಂದ್ರೆ ಸಿಲೆಬಸ್ ನಲ್ಲಿ ಮೆನ್ಷನ್ ಇದೆ. ಆ ಕೀವರ್ಡ್ಸ್ ಕೆಲವೊಂದಿವೆ, ಅವೇ ಬರುತ್ತೆ UPSC ಮೇನ್ಸ್ ಅಲ್ಲಿ. ಓಕೆ, ಸೊ ಇಲ್ಲಿ 2020 ದೇರ್ ಇಸ್ ಅ ನೀಡ್ ಫಾರ್ ಸಿಂಪ್ಲಿಫಿಕೇಶನ್ ಆಫ್ ದ ಪ್ರೊಸೀಜರ್ ಫಾರ್ ಡಿಸ್ಕ್ವಾಲಿಫಿಕೇಶನ್ ಆಫ್ ಪರ್ಸನ್ಸ್ ಫೌಂಡ್ ಗಿಲ್ಟಿ ಆಫ್ ಕರಪ್ಟ್ ಪ್ರಾಕ್ಟೀಸಸ್. ನೋಡ್ರಿ, ಅಂಡರ್ ದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್. ಕರಪ್ಟ್ ಪ್ರಾಕ್ಟೀಸ್ ಬಗ್ಗೆನೇ ಇದೆ ನೇರವಾಗಿ ಪ್ರಶ್ನೆ. 2019 ಆನ್ ವಾಟ್ ಗ್ರೌಂಡ್ಸ್ ಕ್ಯಾನ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ be disqualified under the Representation of People Act 1951? Also mention the remedies available to such a person against disqualification. ಯಾವ್ದು ಆಧಾರದಲ್ಲಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ, ಮತ್ತೆ ಅದೇ ಕರಪ್ಟ್ ಪ್ರಾಕ್ಟೀಸ್ ಬರೀಬೇಕು. ಆಮೇಲೆ ಅದನ್ನ ಡಿಸ್ಕ್ವಾಲಿಫೈ ಮಾಡಿರೋರಿಗೆ ಏನೇ ಇರುವಂತ ಪರಿಹಾರ, ರೆಮಿಡೀಸ್ ಕೇಳಿದ್ದಾರೆ. ಡೈರೆಕ್ಟ್ ಪ್ರಶ್ನೆ ಇದು ಕೂಡ. ಆಕ್ಚುಲಿ ಡೈರೆಕ್ಟ್ ಅಂತಾನೆ ಹಾಕ್ಬೇಕಾಗಿತ್ತು, ಆದ್ರೂ ಪಾರ್ಷಿಯಲ್ ಅಂತ ಹಾಕಿದಾರೆ ಅವರು. 4 ಮಾರ್ಕ್ಸ್ ಅನ್ನ ಆರಾಮಾಗಿ ತಗೊಳ್ಬಹುದು ಇಲ್ಲಿ. ಆಕ್ಚುಲಿ 5 ತಗೊಳ್ಬಹುದು, ಇರ್ಲಿ 4 ಅಂತ ನೋಡೋಣ ಈಗ. Comment on the need of administrative tribunals as compared to the court system. ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗಳ ಬಗ್ಗೆ ಬರುತ್ತಲ್ಲ, ನೋಡಿದಿರಿ ಮಂತ್ಲಿ ಮ್ಯಾಗಝಿನ್ ಅಲ್ಲಿ ಪ್ರತಿ 2-3 ತಿಂಗಳಿಗೊಂದು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಬಗ್ಗೆ ಬರುತ್ತೆ. ಟ್ರಿಬ್ಯುನಲ್ಸ್ ಏನು? ಟ್ರಿಬ್ಯುನಲ್ಸ್ ಅಂದ್ರೆ ಮಂಡಳಿಗಳು. ಏನ್ ಕೇಳಿದಾರೆ ಇಲ್ಲಿ ನೋಡ್ರಿ. ಕಮೆಂಟ್ ಆನ್ ದ ನೀಡ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಆಸ್ ಕಂಪೇರ್ಡ್ ಟು ಕೋರ್ಟ್ ಸಿಸ್ಟಮ್. ಕೋರ್ಟ್ ಸಿಸ್ಟಮ್ ನ ಹೊರತುಪಡಿಸಿ ಇವುಗಳ ಅಗತ್ಯ ಏನಿದೆ, ಒಂದು 5 ಪಾಯಿಂಟ್ಸ್ ಬರೀರಿ. ಏನು ಫಸ್ಟ್ ಪಾಯಿಂಟ್ ಏನಿದಿರೋದು? ವಿಳಂಬ ಕಡಿಮೆ ಕಾಲಾವಧಿಯಲ್ಲಿ ಪರಿಹಾರ ಸಿಗುತ್ತೆ, ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ರಿ. ಕಾವೇರಿ ಟ್ರಿಬ್ಯುನಲ್ ಯಾಕೆ ಮಾಡಿದಾರೆ ಅದನ್ನ? ಕಾವೇರಿ ಟ್ರಿಬ್ಯುನಲ್ ಏನ್ ಕೆಲಸ ಮಾಡುತ್ತೆ? ಕಾವೇರಿ ಟ್ರಿಬ್ಯುನಲ್ ಬಗ್ಗೆ ಮಾತ್ರ ಹೇಳುತ್ತೆ, ಕೃಷ್ಣಾ ನದಿ ಬಗ್ಗೆ ಬಂದು ಮಾತಾಡಲ್ಲ. ಅಂದ್ರೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಇರುತ್ತೆ ಟ್ರಿಬ್ಯುನಲ್ಗಳು. NGT ಅಂತ ಇದೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಅದು ಯಾವ್ದ್ರ ಬಗ್ಗೆ ಹೇಳುತ್ತೆ? ಪರಿಸರದ ಬಗ್ಗೆ ಮಾತ್ರ ಮಾತಾಡುತ್ತೆ. ಅಂದ್ರೆ ಫಸ್ಟ್ ಪಾಯಿಂಟ್ ವಿಳಂಬ ಇರೋದು ಕಡಿಮೆ ಆಗುತ್ತೆ, ಸಬ್ಜೆಕ್ಟ್ ಸ್ಪೆಸಿಫಿಕ್ ಇರುತ್ತೆ. ಆಮೇಲೆ ಸ್ಪೆಷಲೈಸ್ಡ್ ಪರ್ಸನ್ಸ್ ಇರ್ತಾರೆ ಇದರಲ್ಲಿ. ಆಮೇಲೆ ಇಲ್ಲಿ ತೀರ್ಪು ಇಂಪಾರ್ಟೆಂಟ್ ಅಲ್ಲ, ಅವ್ರ ನಡುವೆ ಮೀಡಿಯೇಷನ್ಗೆ, ಮಧ್ಯಸ್ಥಿಕೆ ಕೂಡ ವಹಿಸ್ತಾರೆ. ಆ ತರ
ಇನ್ನೊಂದ್ 2-3 ಪಾಯಿಂಟ್ ನೀವು ಥಿಂಕ್ ಮಾಡ್ರಿ. ನೋಡ್ರಿ, ಏನು ಓದಿಲ್ಲ ಬಿಟ್ಟಿಲ್ಲ ಬಂದ್ ಕೂತ್ ಹೇಳುವಾಗ ನಾವ್ ಇಷ್ಟು ಪಾಯಿಂಟ್ ಬಂತ್ ನಮಗೆ ಇಲ್ಲಿ. UPSC ಅಂದ್ರೆ ಇದೆ, ಬಾಯ್ ಹಾರ್ಟ್ ಮಾಡೋದು ಏನೂ ಇರಲ್ಲ. ಮೇನ್ಸ್ ಅಲ್ಲಿ ಏನು ಬಾಯ್ ಹಾರ್ಟ್ ಮಾಡೋ ಅಗತ್ಯ ಇರಲ್ಲ. ಬರೀ ನಮ್ಮ ಜನರಲ್ ನಾಲೆಜ್ ನಿಂದ ಉತ್ತರ ಬರಿಬಹುದು ಈ ಪ್ರಶ್ನೆಗೆ. ಓಕೆ, ದೆನ್ assess the impact of recent tribunal reforms through rationalization of tribunals made in 2001. 2001 ನಂತರ ಟ್ರಿಬ್ಯುನಲ್ ಗಳನ್ನ ರಿಫಾರ್ಮ್ ಮಾಡಿದ್ದಾರೆ, ಸ್ವಲ್ಪ ತಿದ್ದುಪಡಿ ಮಾಡಿದ್ದಾರೆ. ಅವುಗಳಿಂದ ಈಗ ಇವುಗಳಿಂದ ಹೇಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಕೇಳಿದ್ದಾರೆ. ಇದು ಕೂಡ ಕರೆಂಟ್ ಅಫೇರ್ಸ್ ಇಂದ ನೇರವಾಗಿ ಬಂದಿರುವಂತ ಪ್ರಶ್ನೆ. ಟ್ರಿಬ್ಯುನಲ್ ಗಳ ಬಗ್ಗೆ ಸಿಲೆಬಸ್ ನಲ್ಲಿ ಒಂದು ಪದ ಇದೆ, ನೆನ್ಪಿಟ್ಕೊಡ್ರಿ. ಎಲ್ರು ಕೂಡ ಮೇನ್ಸ್ ಸಿಲೆಬಸ್, UPSC ಮೇನ್ ಸಿಲೆಬಸ್ ಇದರಲ್ಲಿ ಇದೆ. ಪಾಂಜನ್ನ ಇನ್ಫಾರ್ಮೇಶನ್ ಗ್ರೂಪ್ ಅಲ್ಲಿ ಇದೆಯೋ ಇಲ್ವೋ ಚೆಕ್ ಮಾಡ್ಕೊಡ್ರಿ ಒಂದ್ಸಾರಿ, ಇಲ್ಲ ಅಂದ್ರೆ ಹಾಕ್ತಿವಿ. ಕನ್ನಡದವರು ಕನ್ನಡದಲ್ಲಿ ಇಟ್ಕೊಡ್ರಿ, ಇಬ್ರು ಇಂಗ್ಲಿಷ್ನವ್ರು ಇಂಗ್ಲಿಷ್ ಮಾತ್ರ ತಗೊಳ್ರಿ, ಕನ್ನಡ ಮೀಡಿಯಂನವ್ರು ಕನ್ನಡ ಪ್ಲಸ್ ಇಂಗ್ಲಿಷ್ ಎರಡು ಪ್ರಿಂಟ್ ತಗೊಂಡು ಇಟ್ಕೊಳ್ರಿ. ಓದ್ತಾ ಇರ್ರಿ ಆಗಾಗ ಅದನ್ನ, ಎಂತ ವರ್ಡ್ ಅದೇ ವರ್ಡ್ಗಳ ಮೇಲೆ ಪ್ರಶ್ನೆ ಬರುತ್ತೆ. ಓಕೆ, ಸೊ ಇಲ್ಲೂ ಕೂಡ ನೋಡ್ರಿ ಟ್ರಿಬ್ಯುನಲ್ ಗಳ ಬಗ್ಗೆನೇ ಪ್ರಶ್ನೆ ಇದೆ. ಆರ್ಬಿಟ್ರೇಷನ್, ಕನ್ಸಿಲಿಯೇಷನ್ ಇವೆಲ್ಲನೂ ಕೂಡ ಟ್ರಿಬ್ಯುನಲ್ ಬರುವಂತ ಪ್ರಶ್ನೆಗಳು. 2018 ಮತ್ತೆ 2015ರಲ್ಲಿ ಇವುಗಳನ್ನ ಕೇಳಲಾಗಿತ್ತು. ನೇರವಾಗಿ ಬಂದಿರೋ ಪ್ರಶ್ನೆ 10 ಮಾರ್ಕ್ಸ್ಗೆ 4ರಿಂದ 5 ಮಾರ್ಕ್ಸ್ ತಗೊಳ್ಬಹುದು. ಮೇಲಿಂದ ಚೆನ್ನಾಗಿ ತಗೊಳ್ತೀರಿ, ಕೆಳಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಒಂದು 4 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಪ್ರಶ್ನೆ, ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ದ ಪ್ರೆಸಿಡೆಂಟ್ಸ್ ಪವರ್ ಟು ಪಾರ್ಡನ್ ಇನ್ ಇಂಡಿಯಾ ಅಂಡ್ ಇನ್ ದ US. ಆರ್ ದೇರ್ ಎನಿ ಲಿಮಿಟ್ಸ್ ಟು ಇಟ್ ಇನ್ ಬೋತ್ ಕಂಟ್ರೀಸ್? ವಾಟ್ ಆರ್ ದ ಪ್ರಿಮಿಟಿವ್ ಪಾರ್ಡನ್ಸ್? ನೋಡಿ, ಪಾರ್ಡನ್ ಅಂದ್ರೆ ಕ್ಷಮಾದಾನ. ನಾವು ಪಾಲಿಟಿನಲ್ಲಿ ಏನ್ ಕಲ್ತಿದೀವಿ? ಪ್ರೆಸಿಡೆಂಟ್ ಗೆ ಪಾರ್ಡನ್ ಪವರ್ ಇದೆಯಲ್ಲ. ಸೊ ಇಲ್ಲಿ ಏನ್ ಪ್ರಶ್ನೆ ಕೇಳಿದ್ದಾರೆ, ಕಂಪೇರ್ ಮಾಡ್ರಿ ಅಂತ ಕೇಳಿದ್ದಾರೆ. ಅಮೆರಿಕ ಪ್ರೆಸಿಡೆಂಟ್ಗೂ ಇರುವಂತಹ ಕ್ಷಮಾದಾನದ ಅಧಿಕಾರಗಳನ್ನ ಡಿಸ್ಕಸ್ ಮಾಡ್ರಿ ಅಂತ ಹೇಳಿದ್ದಾರೆ. ಇದನ್ನ ಬಹಳ ಜನ ಓದ್ಕೊಳ್ಳೋದಿಲ್ಲ. ಸೊ ಇಲ್ಲಿ ಏನಾಗಬಹುದು, ಒಂದು 3 ಮಾರ್ಕ್ಸ್ ತಗೊಳ್ಬಹುದು. ಯಾಕಂದ್ರೆ ಭಾರತದ ಪ್ರೆಸಿಡೆಂಟ್ ಅವರಿಗೆ ಇರುವಂತಹ ಪಾರ್ಡನ್ ಪವರ್ ಬಗ್ಗೆ ಬರೆದು ಬಿಡೋದು ಅಷ್ಟೇ, ಖಾಲಿ ಬಿಡೋ ಹಾಗಿಲ್ಲ. ಓಕೆ, ಭಾರತ ಪ್ರೆಸಿಡೆಂಟ್ ಅವರಿಗೆ ಇರುವಂತಹ ಅಧಿಕಾರಗಳು ಅಂತ ಬರೆಯೋದು, ಅಮೆರಿಕದಲ್ಲಿ ವಿಭಿನ್ನವಾಗಿದೆ ಅಂತ ಬರೆಯೋದು ಬಂದ್ಬಿಡ. ಆ ಟೈಮಲ್ಲಿ ಗೊತ್ತಾಗತ್ತೆ ನಿಮ್ಗೆ. ಸೊ ಇದು ಇನ್ಸ್ಟೆನ್ಸ್ ಆಫ್ ಪ್ರೆಸಿಡೆಂಟ್ಸ್ ಡಿಲೇಯಿಂಗ್ ಇನ್ ಕಮಿಟಿಂಗ್ ಡೆತ್ ಸೆಂಟೆನ್ಸ್ ಹ್ಯಾವ್ ಕಮ್ ಅಂಡರ್ ಪಬ್ಲಿಕ್ ಡಿಬೇಟ್ ಆಸ್ ಡಿನೈಲ್ ಆಫ್ ಜಸ್ಟಿಸ್. ಶುಡ್ ದೇರ್ ಬಿ ಅ ಟೈಮ್ ಸ್ಪೆಸಿಫಿಕ್ ಫಾರ್ ಪ್ರೆಸಿಡೆನ್ಷಿಯಲ್ ರಿಜೆಕ್ಟ್ ಸಚ್ ಪಿಟಿಷನ್ಸ್? ಅಂದ್ರೆ ಪಾರ್ಡನ್ ಪವರ್ ಬಗ್ಗೆ 2014ರಲ್ಲಿ ಒಂದ್ಸಾರಿ ಕೇಳಿದ್ರು. ವೆರಿ ಇಂಪಾರ್ಟೆಂಟ್ ಇದು. ಪವರ್ ಇವೆ, ಒಂದು 4-5 ಪವರ್ ಇವೆ. ಓಕೆ, ಇಲ್ಲಿ ನೀವು 10ಕ್ಕೆ ಯಾರು ಅಮೆರಿಕ ಅಂದ್ರೆ ನಮ್ ಸಿಲೆಬಸ್ ನಲ್ಲಿ ಮೆನ್ಷನ್ ಇದೆ. ಅದು ಏನಂದ್ರೆ ಭಾರತದ ಸಂವಿಧಾನ ಮತ್ತು ವಿದೇಶಿ ಸಂವಿಧಾನವನ್ನ ಕಂಪೇರ್ ಮಾಡ್ರಿ ಅಂತ ಒಂದು ಟಾಪಿಕ್ ಇದೆ. ನಾವು ಅದ್ ನೋಟ್ಸ್ ಎಲ್ಲೋ ಇಟ್ಟಿದೀವಿ, ಕೊಡ್ತೀವಿ ನಿಮಗೆ. ಓಕೆ, ಅದನ್ನ ಹೊದ್ಕೊಂಡು ಹೋಗಿ ಟ್ರೈ ಮಾಡಬಹುದು. ಬಟ್ ಇಂತಹ ಪ್ರಶ್ನೆಗಳು ಒಂದೊಂದ್ಸಾರಿ ಏನಾಗುತ್ತೆ ಗೊತ್ತಾಗಲ್ಲ, ಅವಾಗ ಗಲಿಬಿಲಿಗೊಳ್ಬಾರ್ದು. 3 ಮಾರ್ಕ್ಸ್ ಬರೋ ತರ ಈ ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬಹುದು. ಓಕೆ, ದೆನ್ ಕ್ವಶನ್ ನಂಬರ್ 4 ನೋಡ್ರಿ. ಡಿಸ್ಕಸ್ ನೇಚರ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ಟರ್ ಜಮ್ಮು ಅಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಆಕ್ಟ್ 2019. 2019 ನಂತರ ಜಮ್ಮು ಅಂಡ್ ಕಾಶ್ಮೀರ್ನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಯಾವ ತರ ಇದೆ ಅಂತ ಕೇಳಿದ್ದಾರೆ. ಇದು ಕೂಡ ನೇರವಾಗಿ ವಿಷನ್ ಐಎಸ್ ಮ್ಯಾಗಝಿನ್ ಆರ್ಟಿಕಲ್ ಬರುತ್ತೆ ಇದರ ಬಗ್ಗೆ. ಓಕೆ, ದೆನ್ ಬ್ರೈಫ್ಲಿ ಡಿಸ್ಕ್ರೈಬ್ ದ ಪವರ್ ಆಫ್ ಫಂಕ್ಷನ್ಸ್ ಆಫ್ ಅಸೆಂಬ್ಲಿ ಆಫ್ ದ ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್. ಈಗ ರಚನೆ ಯಾವ ತರ ಇದೆ? ರಚನೆ ಯಾವ ತರ ಇದೆ ಅಂದ್ರೆ, ಎಷ್ಟು ಜನ MLA ಗಳಿರ್ತಾರೆ, ಅಥವಾ ಅದು ಯಾವ ತರ ಈಗ ರಚನೆ ಆಗಿದೆ, ಅಲ್ಲಿ ಮುಖ್ಯಮಂತ್ರಿಗಳಿಗಿರುವಂತ ಪವರ್ಗಳೇನೇನು, ಆಮೇಲೆ ಅವ್ರು ಏನೇನು ಕೆಲಸ ಮಾಡ್ತಾರೆ, ಎಲ್ಲಾ ಪವರ್ ಅವ್ರಿಗೆ ಈಗ ಕೊಟ್ಟಿಲ್ಲ, ಕೆಲವೊಂದು ಪವರ್ನ ಕಸಿದುಕೊಂಡಿದ್ದಾರೆ. ಇದು ತುಂಬಾ ಫೇಮಸ್ ಆಗಿತ್ತು, ಅದಕ್ಕೋಸ್ಕರ ಇದು ಬಂದಿದೆ ಪ್ರಶ್ನೆ. ಇಲ್ಲೂ ನೀವು ಚೆನ್ನಾಗಿ ಓದ್ಕೊಂಡು ಹೋಗಿರೋರಿದ್ರೆ ಒಂದು 5 ಮಾರ್ಕ್ಸ್, 4ರಿಂದ 5 ಮಾರ್ಕ್ಸ್ ವರೆಗೂ ತಗೊಳ್ಬಹುದು ಪ್ರಶ್ನೆ ನಂಬರ್ 4ಕ್ಕೆ. ದೆನ್ ಮತ್ತೆ ಇನ್ನೊಂದು, ನಾನೇನಿಲ್ಲಿ ಬರಿತೀನಲ್ಲ 4 ಮಾರ್ಕ್ಸ್ ಅಂತ, ಆಕ್ಚುಲಿ ಫೈನಲ್ ಎಕ್ಸಾಮ್ ಅಲ್ಲಿ ಇದಕ್ಕಿಂತ ಜಾಸ್ತಿನೂ ಕೊಡಬಹುದು ಅವರು. ಬಟ್ ನಮ್ಮ ಲಿಮಿಟ್ ಏನಿರ್ಬೇಕು ಗೊತ್ತಾ? ನಾವು ಮಿನಿಮಮ್ ಪ್ರಾಕ್ಟೀಸ್ ಮಾಡುವಾಗ 250 ಅಂಕಗಳಿಗೆ 100 ಬರೋ ತರ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಫೈನಲ್ ಅಲ್ಲಿ ಇದಕ್ಕಿಂತ ಜಾಸ್ತಿ ಆಗುತ್ತೆ. ನಾವಿಲ್ಲಿ ಕಡಿಮೆನೆ ಕೊಡ್ತೀವಿ, ನಿಮ್ಗೆ ಚೆಕ್ ಮಾಡುವಾಗ ಗೊತ್ತಿರ್ಲಿ. ಯಾಕಂದ್ರೆ ಇಲ್ಲಿ ನಾವು ಜಾಸ್ತಿ ಕೊಟ್ಟಿವಿ ಅಂದ್ರೆ ನೀವು ಖುಷಿಯಾಗಿದ್ದು ಬಿಡ್ತೀರಿ. ನಾನ್ ಇಂಟೆಲಿಜೆಂಟ್ ಇದೀನಿ ಅನ್ನೋ ಭಾವನೆ ನಿಮ್ಮಲ್ಲಿ ಬರುತ್ತೆ. ಅದು ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಕಡಿಮೆ ಮಾಡ್ತಾ ಇರ್ತೀವಿ. ಅಲ್ಲಿ ಫೈನಲ್ ಹೋದಾಗ ಇದಕ್ಕಿಂತ ಜಾಸ್ತಿ ಅಂಕಗಳು ಬರುತ್ತೆ ನಿಮ್ಗೆ, ಅದನ್ನ ಪ್ರಾಕ್ಟೀಸ್ ಮಾಡ್ರಿ. ಇದು ಆರ್ಟಿಕಲ್ 370 ಬಗ್ಗೆ 2016ರಲ್ಲಿ ಕೇಳಿದ್ರು. ಸೊ ಆ ಕಾರಣಕ್ಕೆ ಇದನ್ನ ಕೇಳೋ ಚಾನ್ಸಸ್ ಇರುತ್ತೆ, ಕೇಳಿದ್ರು ಅಷ್ಟೇ. ದೆನ್ ಇ ಗವರ್ನೆನ್ಸ್ ಅಂತಾನೆ ಇದೆ ಸಿಲೆಬಸ್ ನಲ್ಲಿ, UPSC ಸಿಲೆಬಸ್ ಮೇನ್ ಸಿಲೆಬಸ್ ನಲ್ಲಿ ಇ ಗವರ್ನೆನ್ಸ್ ಅನ್ನೋ ಒಂದು ವರ್ಡ್ ಇದೆ. ಅದ್ರ ಮೇಲೆ ಪ್ರಶ್ನೆ ಕೇಳಿದಾರೆ ನೋಡ್ರಿ, ಸಿಂಪಲ್ ಇದೆ. ಇ ಗವರ್ನೆನ್ಸ್ ಪ್ರೊಜೆಕ್ಟ್ಸ್ ಹ್ಯಾವ್ ಅ ಬಿಲ್ಟ್ ಇನ್ ಬಯಾಸ್ ಟುವರ್ಡ್ಸ್ ಟೆಕ್ನಾಲಜಿ ಅಂಡ್ ಬ್ಯಾಕ್ ಎಂಡ್ ಇಂಟೆಗ್ರೇಷನ್. ನೋಡಿ, ಇವು ಇ ಗವರ್ನೆನ್ಸ್ ಏನಿದೆಯಲ್ಲ, ಇದು ಬಿಲ್ಟ್ ಇನ್ ಟೆಕ್ನಾಲಜಿ ಮತ್ತು ಬ್ಯಾಕ್ ಎಂಡ್ ಇಂಟಿಗ್ರೇಷನ್ ಕಡೆಗೆ ಬಯಾಸ್ ಆಗಿದೆ, ಇದ್ರ ಪರವಾಗಿದೆ. ದ್ಯಾನ್ ಯೂಸರ್ ಸೆಂಟ್ರಿಕ್ ಡಿಸೈನ್. ಯೂಸರ್ ಸೆಂಟ್ರಿಕ್ ಡಿಸೈನ್ ಗಿಂತ ತನ್ನ ತಂತ್ರಜ್ಞಾನದ ಕಡೆನೇ ಅದು ಬಯಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯೂಸರ್ ಫ್ರೆಂಡ್ಲಿ ಇಲ್ಲ. ಈ ಗವರ್ನೆನ್ಸ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ, ಅದು ಯೂಸರ್ ಫ್ರೆಂಡ್ಲಿ ಇಲ್ಲ. ಯಾರ ಪರವಾಗಿದೆ? ಅದು ಟೆಕ್ನಾಲಜಿ ಕಡೆ ಹೋಗ್ತಾ ಇದೆ ಅದು, ಬಟ್ ಯೂಸರ್ ಫ್ರೆಂಡ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಎಕ್ಸಾಮೈನ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ ಅವರು.
2024 ಕೂಡ ಬಂದಿತ್ತು ನೋಡಿ ಪ್ರಶ್ನೆ. ಇ ಗವರ್ನೆನ್ಸ್ ಈಸ್ ನಾಟ್ ಜಸ್ಟ್ ಅಬೌಟ್ ರೋಟೀನ್ ಅಪ್ಲಿಕೇಶನ್ ಆಫ್ ಡಿಜಿಟಲ್ ಟೆಕ್ನಾಲಜಿ ಇನ್ ದ ಸರ್ವಿಸ್ ಡೆಲಿವರಿ ಪ್ರೊಸೆಸ್. ಇಟ್ ಈಸ್ ಮಚ್ ಅಬೌಟ್ multifarious interactions for ensuring transparency, accountability, evaluate the role of ಇಂಟರಾಕ್ಟಿವ್ ಸರ್ವಿಸ್ ಮಾಡೆಲ್. ನೋಡ್ರಿ, ಇಂಟರಾಕ್ಟಿವ್ ಸರ್ವಿಸ್ ಮಾಡೆಲ್ ಇರಬೇಕಾಗಿತ್ತು, ಬಟ್ ಅದು ಇಲ್ಲ. 2024 ಬಂದಿದೆ, 23 ಬಂದಿದೆ, ಪ್ರತಿ ವರ್ಷ ಬರ್ತಾ ಇದೆ ಪ್ರಶ್ನೆ. ಈ ಗವರ್ನೆನ್ಸ್ ಬಗ್ಗೆ ನಾವು ನಿಮಗೆ ಹೇಳಿದಾರೆ. ಗವರ್ನೆನ್ಸ್ ಹೇಳುವಾಗ ಗವರ್ನೆನ್ಸ್ ಯಾರು ಮುಗಿದಿದೆ ನೋಡ್ರಿ, ಈ ಗವರ್ನೆನ್ಸ್ ಆಗಿದೆ. ಅದರಲ್ಲಿ ಒಂದು 7-8 ಪಾಯಿಂಟ್ ಗೊತ್ತಿದ್ರೆ ಸಾಕು, ಅದನ್ನೇ ಬರೆಯೋದು. ಮತ್ತೇನು ಹೊಸಾದಿರಲ್ಲ. ಉದಾಹರಣೆಗೆ ಇತ್ತೀಚೆಗೆ ಏನಾದ್ರು ಒಂದು ಇನ್ಸಿಡೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಂಡ್ ಬಿಡ್ರಿ. ಕರ್ನಾಟಕದ ಕಾವೇರಿ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಯಾವತ್ತು ಸ್ಟ್ರಕ್ ಇರುತ್ತೆ, ಅಷ್ಟೇ ಬರೆದ್ಬಿಡ್ರಿ. ಇತ್ತೀಚೆಗೆ ಕರ್ನಾಟಕದ ಕಾವೇರಿ ವೆಬ್ಸೈಟ್ ಏನಾಗಿತ್ತು, ಡೌನ್ ಆಗಿತ್ತು, ಸರ್ವರ್ ಡೌನ್ ಇರುತ್ತೆ ನೋಡ್ರಿ, ಅದೇ ಬರೆಯೋದು ಕಾಂಟ್ಯಾಕ್ಟ್ಸ್ ನಲ್ಲಿ. ಸರ್ಕಾರದ ಈ ಗವರ್ನೆನ್ಸ್ ನ ಅಡಿಯಲ್ಲಿ ಹೊಸ ತಂತ್ರಜ್ಞಾನಗಳು ಬಂದರೂ ಕೂಡ ಸರ್ವರ್ ಡೌನ್ ಸಮಸ್ಯೆಗಳು ಎದುರಿಸ್ತಾ ಇದೀವಿ. ಇತ್ತೀಚೆಗೆ ಕರ್ನಾಟಕದಲ್ಲಿ ಈ ತರ ಆಗಿತ್ತು. ಉದಾಹರಣೆಗೆ ನಾವು ಜಾಬ್ ಅಪ್ಲಿಕೇಶನ್ ಹಾಕುವಾಗ UPSC ಕೂಡ ಆಗಿತ್ತು ನೋಡ್ರಿ, ಅಲ್ವಾ? ಆ ತರ ಹೋದ ವರ್ಷ ತುಂಬಾ ತೊಂದರೆ ಆಗಿತ್ತು ನಮ್ಮ ಅಪ್ಲಿಕೇಶನ್ ಹಾಕುವಾಗ. ದೆನ್ ಕ್ವಶನ್ ನಂಬರ್ 7 ನೋಡ್ರಿ, ಮಹಿಳೆಯರ ಬಗ್ಗೆ ಬರುತ್ತಲ್ಲ, ಎಲ್ಲಿ ಬರುತ್ತೆ? ಸೋಷಿಯಲ್ ಜಸ್ಟಿಸ್ ಅಲ್ಲಿ ಬರುತ್ತೆ. ವಿಮೆನ್ ಅಂಡ್ ಚಿಲ್ಡ್ರನ್ ಅಂತ ಟಾಪಿಕ್ ಇದೆ. ಮಹಿಳೆಯರ ಬಗ್ಗೆ ಪ್ರಶ್ನೆಗಳು ಬಂದೇ ಬರುತ್ತೆ ಫಿಕ್ಸ್. ವಿಮೆನ್ಸ್ ಸೋಷಿಯಲ್ ಕ್ಯಾಪಿಟಲ್ ಕಾಂಪ್ಲಿಮೆಂಟ್ಸ್ ಇನ್ ಅಡ್ವಾನ್ಸಿಂಗ್ ಎಂಪವರ್ಮೆಂಟ್ ಅಂಡ್ ಜೆಂಡರ್ ಈಕ್ವಿಟಿ ಎಕ್ಸ್ಪ್ಲೈನ್. ವಿಮೆನ್ಸ್ ಸೋಷಿಯಲ್ ಕ್ಯಾಪಿಟಲ್ ಕಾಂಪ್ಲಿಮೆಂಟ್ಸ್ ಇನ್ ಅಡ್ವಾನ್ಸಿಂಗ್ ಎಂಪವರ್ಮೆಂಟ್ ಅಂಡ್ ಜೆಂಡರ್ ಈಕ್ವಿಟಿ ಏನಿದ್ರ ಅರ್ಥ? ವಿಮೆನ್ಸ್ ಸೋಷಿಯಲ್ ಕ್ಯಾಪಿಟಲ್ ಅಂತ ಅಂದ್ರೆ ಮಹಿಳೆಯರು ಸಮಾಜದಲ್ಲಿ ಬರೋದ್ರಿಂದ ಏನಾಗುತ್ತೆ? ಅವ್ರ ಎಂಪವರ್ಮೆಂಟ್ ಆಗುತ್ತೆ, ಮತ್ತೆ ಜೆಂಡರ್ ಈಕ್ವಿಟಿ ಬರುತ್ತೆ, ಲಿಂಗ ಸಮಾನತೆ ಬರುತ್ತೆ. ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಹೇಳಿದಾರೆ. ಒಂದು 7-8 ಪಾಯಿಂಟ್ ಬರೆಯೋದು. ಮಹಿಳೆಯರ ಸಮಾಜಕ್ಕೆ ಬಂದು ಅವರು ಸಮಾಜದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಏನೇನ್ ಕೆಲಸ ಮಾಡ್ತಾರೆ. ಇದಕ್ಕೆ ಎಕ್ಸಾಂಪಲ್ ಎದರಿಂದ ಆರಂಭ ಮಾಡ್ತೀರಿ ಹೇಳ್ರಿ? ಸ್ತ್ರೀ ಶಕ್ತಿ ಸಂಘಗಳಂತ ಇರತ್ತಲ್ಲ, ಅವುಗಳಿಂದ. ಅದು ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್, ಅದನ್ನ ಬಿಡಬಾರ್ದು ನೀವು. ಆಮೇಲೆ ಎಷ್ಟೋ ಜನ MSME ಗಳನ್ನ ಕಟ್ಟಿದ್ದಾರೆ, ಈಗ ಬಿಸ್ನೆಸ್ ಗಳನ್ನ ಮಾಡ್ತಾರೆ, ಆ ತರ ಎಲ್ಲ. ಓಕೆ, ಡಿಸ್ಕಸ್ ದ ಡಿಸೈರಬಿಲಿಟಿ ಅಂಡ್ ಆಫ್ ಗ್ರೇಟರ್ ರೆಪ್ರೆಸೆಂಟೇಷನ್ ಆಫ್ ವಿಮೆನ್ ಇನ್ ದೇರ್ ಹೈಯರ್ ಜುಡಿಷಿಯರಿ. ಎಸ್, ಎಲ್ಲಾ ಡಿಪಾರ್ಟ್ಮೆಂಟ್ ಗಳ ಬಗ್ಗೆ ಕೂಡ ಬರೀಬೇಕು. ಜುಡಿಷಿಯರಿಯಲ್ಲಿ ಕೂಡ ಇರ್ತಾರೆ ಅವರು. ಅಂಡ್ ದ ರಿಸರ್ವೇಶನ್ ಆಫ್ ಸೀಟ್ಸ್ ಫಾರ್ ವಿಮೆನ್ ಇನ್ ದ ಇನ್ಸ್ಟಿಟ್ಯೂಷನ್ಸ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಹ್ಯಾಸ್ ಹ್ಯಾಡ್ ಲಿಮಿಟೆಡ್. ಎಸ್, ಗ್ರಾಮ ಪಂಚಾಯತಿಗಳಲ್ಲಿ ರಿಸರ್ವೇಶನ್ ಇದೆ ಅವರಿಗೆ, 1/3 ರಿಸರ್ವೇಶನ್ ಇದೆ ಮಹಿಳೆಯರಿಗೆ. ಓಕೆ, ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಬರೆಯೋದು. ಅರ್ಥ ಆಯ್ತಾ? ಇದಕ್ಕೆ 5 ಮಾರ್ಕ್ಸ್ ತಗೊಳ್ಬಹುದು. ತುಂಬಾ ಈಸಿ ಪ್ರಶ್ನೆ ಇದು. ದೆನ್ civil society organizations are often perceived as being anti-state actors rather than non-state actors. Do you agree? Justify. ಪ್ರಶ್ನೆ ಏನಿದೆ ನೋಡ್ರಿ, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಏನು? ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಅಂದ್ರೆ ಈಗ ನಾಗರಿಕರು ಮಾಡ್ಕೊಂಡಿರ್ತಾರಲ್ಲ ಸಂಘಟನೆಗಳನ್ನ, ಅವೆಲ್ಲ ಹಂಗ ಸಂಘಟನೆಗಳು. ಈಗ ವಿದ್ಯಾರ್ಥಿಗಳು ಮಾಡ್ಕೊಂಡಿರ್ತಾರೆ ಸಂಘಟನೆಗಳನ್ನ. ಆಮೇಲೆ ಕೆಲವೊಬ್ರು ಆಯಾ ಭಾಗದವ್ರು ಮಾಡ್ಕೊಂಡಿರ್ತಾರೆ ನೋಡ್ರಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಗಳು. ಲೇಬರ್ ಆರ್ಗನೈಸೇಷನ್ಗಳು ಇರ್ಬೋದು, ಜನರು ಸಾಮಾನ್ಯವಾಗಿ ಮಾಡ್ಕೊಂಡಿರ್ತ ಆರ್ಗನೈಸೇಷನ್ಗಳು. ಒತ್ತಡ ಗುಂಪುಗಳು ಅಂತ ಬರುತ್ತೆ, ಗೊತ್ತಾ ಒಂದು ಟಾಪಿಕ್? ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಅದಕ್ಕೆ? ಪ್ರೆಷರ್ ಗ್ರೂಪ್ಸ್ ಅಂತ ಒಂದು ಚಾಪ್ಟರ್ ಇದೆ ನೋಡ್ರಿ, ಅಲ್ಲಿಂದ ಬಂದಿರೋದು. ಅಂದ್ರೆ ದೇ ಆರ್ ಆಫನ್ ಪರ್ಸೀವ್ಡ್ ಆಸ್, ಅವುಗಳನ್ನ ಸಾಮಾನ್ಯವಾಗಿ ಏನಂತ ಈಗ ಇತ್ತೀಚೆಗೆ ಕರೀಲಾಗ್ತಾ ಇದೆ ಅಂದ್ರೆ ಆಂಟಿ ಸ್ಟೇಟ್. ಆಂಟಿ ಸ್ಟೇಟ್ ಅಂದ್ರೆ ಸರ್ಕಾರದ ವಿರುದ್ಧ ಅವು ಕೆಲಸ ಮಾಡ್ತಾ ಇದೆ. ಅದರ್ ದ್ಯಾನ್ ನಾನ್ ಸ್ಟೇಟ್ ಆಕ್ಟರ್ಸ್, ಅವರು ಸರ್ಕಾರ ರಹಿತವಾಗಿ ಕೆಲಸ ಮಾಡ್ಬೇಕಾಗಿತ್ತು, ಆದ್ರೆ ಅವರು ಸರ್ಕಾರದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದಾರೆ. ಡೂ ಯು ಅಗ್ರಿ? ಜಸ್ಟಿಫೈ. ನೀವು ಇದನ್ನ ಒಪ್ತೀರಾ? ಜಸ್ಟಿಫೈ ಅಂತ ಹೇಳಿ ಕೇಳ್ತಾ ಇದಾರೆ. ಏನ್ ಮಾಡೋದು? ಎಸ್ ಅಂತ ಹೇಳಿ ಒಂದ್ 5-6 ಪಾಯಿಂಟ್ಸ್ ಬರೆಯೋದು, ನೋ ಅಂತ ಹೇಳಿ ಒಂದ್ 3-4 ಪಾಯಿಂಟ್ಸ್ ಬರೆಯೋದು. ಸರ್ಕಾರದ ವಿರುದ್ಧ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ, ಸರ್ಕಾರದ ವಿರುದ್ಧ ಎಲ್ಲೆಲ್ಲಿ ಪ್ರತಿಭಟನೆ ಮಾಡ್ತಾ ಇದಾರೆ ನೋಡ್ರಿ, ಆ ಎಕ್ಸಾಂಪಲ್ ಗಳನ್ನ ಬರೆಯೋದು. ಯಾಕೆ ಪ್ರತಿಭಟನೆ ಮಾಡ್ತಾರೆ ಅದನ್ನು ಕೂಡ ಬರೆಯೋದು. ಉದಾಹರಣೆಗೆ ರೈತ ಸಂಘಟನೆಗಳು ದಿಲ್ಲಿನಲ್ಲೆಲ್ಲ ಪ್ರತಿಭಟನೆ ಕೂತ್ಕೊಂಡಿದ್ರು. ಆಮೇಲೆ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ಎಕ್ಸಾಮ್ ಸ್ಕ್ಯಾಮ್ ಗಳೆಲ್ಲ ಆಗ್ತಾ ಅದನ್ನ ಬರೆಯೋದು. ಇಲ್ಲ ಅಂತ ಹೇಳಿ ಸರ್ಕಾರದ ಪರವಾಗಿ ಸೇರ್ಕೊಂಡು ಕೆಲಸ ಮಾಡ್ತಾರ ಅಂತ ಕೆಲವೊಂದು NGO ಗಳ ಬಗ್ಗೆ ಬರೆಯೋದು. ಓಕೆ, ಆ ತರ. ಆಮೇಲೆ 2021ರಲ್ಲಿ ಕ್ಯಾನ್ ಸಿವಿಲ್ ಸೊಸೈಟಿ ಅಂಡ್ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಪ್ರೆಸೆಂಟ್ ಅಂಡ್ ಅಲ್ಟರ್ನೇಟಿವ್ ಮಾಡೆಲ್ ಆಫ್ ಪಬ್ಲಿಕ್ ಸರ್ವಿಸ್ ಡೆಲಿವರಿ ಟು ಬೆನಿಫಿಟ್ ಕಾಮನ್ ಸಿಟಿಜನ್. ಸಾಮಾನ್ಯ ಜನರಿಗೆ NGOಗಳು ಕ್ಯಾನ್ ಸಿವಿಲ್ ಸೊಸೈಟಿಗಳು ಹೆಲ್ಪ್ ಮಾಡಬಹುದು ಅಂತ ಕೇಳಿದ್ದಾರೆ. NGOಗಳ ಬಗ್ಗೆ ಪ್ರಶ್ನೆ ಕೂಡ ಬರುತ್ತೆ, ಯಾಕಂದ್ರೆ ಸೊಸೈಟಿನಲ್ಲಿ NGOಗಳ ಬಗ್ಗೆ ಒಂದು ನೇರವಾದ ಪ್ರಶ್ನೆ ಬಂದಿದೆ. ದೆನ್ ನೆಕ್ಸ್ಟ್ ಕ್ವಶನ್ ನಂಬರ್ 9 ನೋಡಿ. ಇಂಡಿಯಾ ಆಫ್ರಿಕಾ ಡಿಜಿಟಲ್ ಪಾರ್ಟ್ನರ್ಶಿಪ್ ಈಸ್ ಅಚೀವಿಂಗ್ ಮ್ಯೂಚುವಲ್ ರೆಸ್ಪೆಕ್ಟ್. ಎರಡು ದೇಶಗಳು ಸೇರ್ಕೊಂಡು ಡಿಜಿಟಲ್ ಪಾರ್ಟ್ನರ್ಶಿಪ್ ಆಗ್ತಾ ಇದ್ದಾರೆ. ಕೋ ಡೆವಲಪ್ಮೆಂಟ್ ಅಂಡ್ ಲಾಂಗ್ ಟರ್ಮ್ ಇನ್ಸ್ಟಿಟ್ಯೂಷನಲ್ ಪಾರ್ಟ್ನರ್ಶಿಪ್ ಎಲಾಬರೇಟ್. ಭಾರತ ಮತ್ತು ಆಫ್ರಿಕಾ ನಡುವೆ ಸಂಬಂಧ ಚೆನ್ನಾಗಿ ಬೆಳೀತಾ ಇದೆ. ಯಾಕೆ ಪ್ರಶ್ನೆ ಇದು ಬರುತ್ತೆ ಅಂದ್ರೆ, ಇತ್ತೀಚೆಗೆ ಭಾರತ ಮತ್ತು ಆಫ್ರಿಕಾ ಜೊತೆ ಸಂಬಂಧ ಚೆನ್ನಾಗಿ ನಡೀತಾ ಇದೆ. ಮೊದಲು ಕೂಡ ಇತ್ತು. ನಮ್ಮ ಪ್ರಧಾನಮಂತ್ರಿಗಳು ಹೋಗ್ತಾ ಇರ್ತಾರೆ ನೋಡ್ರಿ ಬೇರೆ ದೇಶಗಳಿಗೆಲ್ಲ, ಅದ್ರ ಬಗ್ಗೆ ಆರ್ಟಿಕಲ್ಸ್ ಬರುತ್ತೆ ವಿಷನ್ ಮ್ಯಾಗಝಿನ್ ಅಲ್ಲಿ. ಅದೇ ಪಾಯಿಂಟ್ಸ್ ಹಾಕೋದು, ಎಲ್ಲಾ ದೇಶದ ಬಗ್ಗೆ ಒಂದ್ 2 ಪಾಯಿಂಟ್ಸ್ ಬರೆಯೋದು.
ಓಕೆ, ಇಲ್ಲಿ ಆಫ್ರಿಕಾ ಅಂದ್ರೆ ಆಫ್ರಿಕಾ ದೇಶ ಅಲ್ಲ, ಆಫ್ರಿಕಾ ಖಂಡ ಇದು. ಸೌತ್ ಆಫ್ರಿಕಾ ಅಂತ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ರೆ ಸೌತ್ ಆಫ್ರಿಕಾ ಅದು ಗೊತ್ತಿರಲಿ. ಆಫ್ರಿಕಾದಲ್ಲಿ ಬಹಳಷ್ಟು ದೇಶಗಳಿವೆ. ಒಂದ್ 4-5 ದೇಶದ ಜೊತೆ ಭಾರತ ದೇಶ ಏನೇನ್ ಸಂಬಂಧ ಇಟ್ಕೊಂಡಿದೆ ಅದನ್ನ ಬರೆದ್ರೆ ಸಾಕು ನೀವು, ಮತ್ತೇನು ಬೇಡ. ಓಕೆ, ಆಮೇಲೆ 2021ರಲ್ಲಿ ನೇರವಾಗಿ ಪ್ರಶ್ನೆ ಬಂದಿತ್ತು ನೋಡ್ರಿ. ಇಫ್ ದ ಲಾಸ್ಟ್ ಫ್ಯೂ ಡಿಕೇಡ್ಸ್ ವರ್ ದ ಏಷಿಯಾಸ್ ಗ್ರೋತ್ ಸ್ಟೋರಿ, ದ ನೆಕ್ಸ್ಟ್ ಫ್ಯೂ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಆಫ್ರಿಕಾಸ್. ಎಕ್ಸಾಮೈನ್ ಇಂಡಿಯಾಸ್ ಇನ್ಫ್ಲೂಯೆನ್ಸ್ ಇನ್ ಆಫ್ರಿಕಾ. ಭಾರತ ಆಫ್ರಿಕಾದ ಮೇಲೆ ಯಾವ ತರ ಪ್ರಭಾವ ಬೀರಿದೆ ಅಂತ. 1-2-3 ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನಿಮಗೆ, ಭಾರತ ಕೋವಿಡ್ ಟೈಮ್ ನಲ್ಲಿ ಆಫ್ರಿಕಾ ದೇಶಗಳಿಗೆಲ್ಲ ಫ್ರೀ ವ್ಯಾಕ್ಸಿನ್ ಕೊಟ್ಟಿದೆ ಎಷ್ಟೋ ದೇಶಗಳಿಗೆ. ಆಮೇಲೆ ಅಲ್ಲಿರುವಂತಹ ನನಗೆ ಎಕ್ಸಾಕ್ಟ್ ನೆನಪು ಬರ್ತಾ ಇಲ್ಲ, ಬಟ್ ಮ್ಯಾಗ್ಝಿನ್ ಹೇಳುವಾಗ ಹೇಳ್ತೀನಿ ನಾನು ನಿಮ್ಗೆ ಇದ್ರ ಬಗ್ಗೆ. ಸೊ ಇದಕ್ಕೂ ನೀವು 4 ಮಾರ್ಕ್ಸ್ ಬರುವ ತರ ಏನಾದ್ರು ಉತ್ತರ ಬರೀಬಹುದು. ದೆನ್ ಕ್ವಶನ್ ನಂಬರ್ 11, ಇಲ್ಲಿಂದ 15 ಮಾರ್ಕ್ಸ್ ನ ಪ್ರಶ್ನೆಗಳು ಆರಂಭ ಆಗುತ್ತೆ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಈಸ್ ದ ಫಲ್ಕ್ರಮ್ ವಿಚ್ ಆಕ್ಟ್ಸ್ ಆಸ್ ಅನ್ ಎಸೆನ್ಷಿಯಲ್ ಚೆಕ್ ಅಪಾನ್ ದ ಹೈ ಫಂಕ್ಷನರೀಸ್ ಅಂಡ್ ಸಿಟಿಜನ್ಸ್ ಅಲೈಕ್. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಸಂವಿಧಾನಾತ್ಮಕ ನೈತಿಕತೆ ಅಂತ ಕರಿತೀವಿ ಇದನ್ನ. ಇದು ಒಂದು ಫಲ್ಕ್ರಮ್ ತರ ಕೆಲಸ ಮಾಡುತ್ತೆ. ಫಲ್ಕ್ರಮ್ ಅಂದ್ರೆ ಒಂದು ಸಲಾಕೆ ತರ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಚ್ ಆಕ್ಟ್ಸ್ ಆಸ್ ಎಸೆನ್ಷಿಯಲ್ ಚೆಕ್ ಅಪಾನ್ ಹೈಯರ್ ಫಂಕ್ಷನರೀಸ್ ಅಂಡ್ ಸಿಟಿಜನ್ಸ್. ಸಾಮಾನ್ಯ ವ್ಯಕ್ತಿ ಮತ್ತು ಹೈಯರ್ ಫಂಕ್ಷನರಿ ಇದೆ, ಹಿರಿಯ ಅಧಿಕಾರಿಗಳು, ಎರಡರ ನಡುವೆ ಇದು ಸಮಾನವಾಗಿ ಕೆಲಸ ಮಾಡುತ್ತೆ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಇನ್ ವ್ಯೂ ಆಫ್ ದ ಅಬವ್ ಅಬ್ಸರ್ವೇಷನ್ of the Supreme Court, explain the concept of constitutional morality and its application to ensure balance between judicial independence and judicial accountability. ಇದರ ಆಧಾರದಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯನ್ನು ಅಲ್ಲಿ ಮೇಲಿಂದ ಇದೆಲ್ಲ ಪ್ರಶ್ನೆ ಅಲ್ಲ, ಗೊತ್ತಿರಲಿ, ಇದೆಲ್ಲ ಪ್ರಶ್ನೆ ಅಲ್ಲ. ಪ್ರಶ್ನೆ ಇರೋದು ಕೊನೆ ಸಾಲಿನಲ್ಲಿದೆ. ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂದರೇನು ಅದನ್ನ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ 2 ಮಾರ್ಕ್ಸ್ಗೆ, 2-3 ಮಾರ್ಕ್ಸ್ಗೆ. ಅಂಡ್ ಇಟ್ಸ್ application to ensure balance between judicial independence and judicial accountability. ಜುಡಿಷಿಯಲ್ ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ನ್ಯಾಯಾಂಗದ ಹೊಣೆಗಾರಿಕೆಯನ್ನ ನಿಯಂತ್ರಿಸೋದ್ರಲ್ಲಿ ಇದ್ರ ಪಾತ್ರ ಹೇಗಿದೆ ಅಂದ್ರೆ, ಸಂವಿಧಾನಾತ್ಮಕ ನೈತಿಕತೆ ಅಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಸಾಮಾನ್ಯ ಜನ ಕೋರ್ಟಿಗೆ ಬಂದಿದ್ದಾನೆ ಅನ್ಕೊಡ್ರಿ, ಒಬ್ಬ ಹಿರಿಯ ಅಧಿಕಾರಿ ಮೇಲೆ ಏನೋ ಆರೋಪ ಬಂದಿದೆ ಅನ್ಕೊಡ್ರಿ, ಅವಾಗ ನ್ಯಾಯಾಂಗದ ಅಥವಾ ಈ ಸಂವಿಧಾನಾತ್ಮಕ ನೈತಿಕತೆಯಿಂದ ಹೇಗೆ ಕೆಲಸ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ ಪ್ರಶ್ನೆಯನ್ನ. ಚಾಟ್ ಜಿಪಿಟಿ ಒಂದ್ಸಾರಿ ಹಾಕಿ ಚೆಕ್ ಮಾಡ್ರಿ, ಪಾಲಿಟಿ ಮುಗಿದಿರೋರ್ಗೆ ಅರ್ಥ ಆಗುತ್ತೆ, ಇಲ್ದಿರೋ ಇಲ್ದ. ಇದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅನ್ನುವಂಥ ಟಾಪಿಕ್ ನಮ್ಮ ಸಿಲೆಬಸ್ ಅಲ್ಲಿ ಮೆನ್ಷನ್ ಆಗಿದೆ. ಓಕೆ, ಇಟ್ ಈಸ್ ರೂಟೆಡ್ ಇನ್ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್, ಈಸ್ ಫೌಂಡೆಡ್ ಆನ್ ಇಟ್ಸ್ ಎಸೆನ್ಷಿಯಲ್ ಫೆಸೆಟ್ಸ್. ಎಕ್ಸ್ಪ್ಲೇನ್ ದ ಡಾಕ್ಟ್ರೈನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ವಿತ್ ದ ಹೆಲ್ಪ್ ಆಫ್ ರಿಲೆವೆಂಟ್ ಜುಡಿಷಿಯಲ್ ಡಿಸಿಷನ್ಸ್. 2021 ಬಂದಿತ್ತು, ಮತ್ತೆ ರಿಪೀಟ್ ಆಗಿದೆ ಪ್ರಶ್ನೆ. ಓಕೆ, ಇವೆಲ್ಲ ರಿಪೀಟ್ ಆಗ್ತಾ ಇರುತ್ತೆ, ಪದೇ ಪದೇ ರಿಪೀಟ್ ಆಗ್ತಾ ಇರೋ ಟಾಪಿಕ್ಗಳು. ಮೇನ್ಸ್ ಅಂದ್ರೆ ರಿಪಿಟೇಷನ್, 60-70% ರಿಪಿಟೇಷನ್ ಇರುತ್ತೆ ಮೇನ್ಸ್ ಅಲ್ಲಿ. ಪ್ರಶ್ನೆನ ವಿಭಿನ್ನವಾಗಿ ಕೇಳ್ತಾರೆ, ಆನ್ಸರ್ ಅದೇ ಇರುತ್ತೆ. ದೆನ್ ಕ್ವಶನ್ ನಂಬರ್ 13, ಡಿಸ್ಕಸ್ ದ ಎವಲ್ಯೂಷನ್ ಆಫ್ ಕೊಲೆಜಿಯಂ ಸಿಸ್ಟಮ್ ಇನ್ ಇಂಡಿಯಾ. ಕಲ್ತಿದೀವ ಇದನ್ನ? ಕೊಲೆಜಿಯಂ ಸಿಸ್ಟಮ್ ಒಂದು 3 ಜಡ್ಜಸ್ ಕೇಸಸ್ ಬರುತ್ತೆ ನೋಡ್ರಿ, ಅದನ್ನೇ ಬರೆದ್ರೆ ಮುಗೀತು ಯಾವ ತರ ಜಡ್ಜಸ್ ಆಯ್ತು ಅಂತ. ಇಲ್ಲಿ 3 ಮಾರ್ಕ್ಸ್ ಇಲ್ಲೇ ಸಿಗುತ್ತೆ ನಿಮಗೆ, ಇದ್ರ ಬಗ್ಗೆ 3 ಪಾಯಿಂಟ್ ಸಿಗುತ್ತೆ. ಫಸ್ಟ್ ಜಡ್ಜಸ್ ಕೇಸು, ಸೆಕೆಂಡ್ ಜಡ್ಜಸ್ ಕೇಸು, ಥರ್ಡ್ ಜಡ್ಜಸ್ ಕೇಸು ಅಂತ. ಆಮೇಲೆ ಎನ್ಜಾಕ್ ಅಂತ ಒಂದು ಬರುತ್ತೆ. ಓಕೆ, ಯಾಕಂದ್ರೆ ನ್ಯಾಯಮೂರ್ತಿಗಳನ್ನ ಅಪಾಯಿಂಟ್ಮೆಂಟ್ ಮಾಡೋಕೆ ಈಗ ಹೇಗೆ IAS ಎಕ್ಸಾಮ್ ನಡೆಸ್ತಾರಲ್ಲ UPSC ನವರು, ಹಾಗೆ ಒಂದು ಎಕ್ಸಾಮ್ ನಡೆಸೋಕೆ ಕೇಂದ್ರ ಸರ್ಕಾರದವರು ಎನ್ಜಾಕ್ ಅಂತ ತಂದಿದ್ರು 2015ರಲ್ಲಿ. ಅದನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡ್ತು. ಇದನ್ನ ಕಲಿತೀವಿ ನಾವು ಪಾಲಿಟಿ ಹೇಳುವಾಗ. ಆಮೇಲೆ ಕರೆಂಟ್ ಅಫೇರ್ಸ್ ಕೂಡ ಬರುತ್ತೆ. ಸೊ ಅದನ್ನು ಕೂಡ ಒಂದು ಪಾಯಿಂಟ್ ಅಲ್ಲಿ ಹಾಕಬೇಕು. PDF ಹಾಕ್ತಿವಿ ಗ್ರೂಪ್ ಅಲ್ಲಿ. ಸರ್ PYQ ಮೇಲೆ ಹೇಗೆ ನೋಟ್ಸ್ ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ. PYQ ಮೇಲೆ ನೋಟ್ಸ್ ಮಾಡ್ಕೊಳ್ಬಾರ್ದು, ವೇಸ್ಟ್ ಆಫ್ ಟೈಮ್, ಅದು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಸದ್ಯಕ್ಕೆ. PYQಗಳ ಮೇಲೆ ನೀವೆಲ್ಲ ಸಿಲೆಬಸ್ ಮುಗಿದ ಮೇಲೆ ಬೇಕಾದ್ರೆ ನೋಡ್ಕೊಳ್ಬಹುದು. ಅವಾಗ ನಿಮ್ ಬುಕ್ ನಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು ಇದು ಬಂದಿತ್ತು ಅಂತ. ನೀವೇನ್ ಬರ್ಕೊಳ್ಳೋದು, ನೋಟ್ಸ್ ಗೊತ್ತಾ ಇರುತ್ತೆ ನಿಮ್ದು, ಅವಾಗ ಮಾಡ್ಕೊಳ್ಳೋದು. ಏನಂತ ಬರೆಯೋದು, ಇಯರ್ ಬರ್ಬಿಡೋದು 2021 ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಅಂತ ಹೇಳಿ. ಓಕೆ, ಆತರ ಮಾಡ್ರಿ, ಅವಾಗ ಈಸಿ ಇಂಟ್ರೆಸ್ಟ್ ಬರುತ್ತೆ ನಿಮಗೆ. ಮತ್ ಇದನ್ನೊಂದ್ ಪೆಟ್ ನೋಟ್ಸ್ ಮಾಡ್ಕೊಂಡು ಕೂತ್ಕೊಂಡ್ರಿ ಮುಗಿದ ಕತೆ. ಟೋಟಲ್ 2013ರಿಂದ 2025 ಎಷ್ಟು ಕ್ವಶನ್ ಪೇಪರ್ ಆಗುತ್ತೆ ಹೇಳ್ರಿ? ಪ್ರತಿ ವರ್ಷ 80 ಕ್ವಶನ್ ಬರುತ್ತೆ GS ಅಷ್ಟೇ. 80 × 12 ಎಷ್ಟು ಕ್ವಶನ್ ಆಯ್ತು? 12 ಎಂಟ್ಲೆ ಎಷ್ಟು? 96. 960 ಕ್ವಶನ್. 960 ಕ್ವಶನ್ಗೆ ನೀವು ಒಂದೊಂದು ಪೇಜ್ ನೋಟ್ಸ್ ಮಾಡ್ತೀನಿ ಸರ್ ನಾನು ಅಂದ್ರೆ ಎಷ್ಟು ಪೇಜ್ ಆಗುತ್ತೆ? 960 ಪೇಜ್. ಮತ್ತೆ ಇದನ್ನ ಯಾವಾಗ ಓದ್ತೀರಿ ನೀವು? ವೇಸ್ಟ್.
ಬೇಡ, ನಾವ್ ಈಗಾಗಲೇ ಕೊಟ್ಟಿದೀವಲ್ಲ ನೋಟ್ಸ್, ಅಲ್ಲೇ ಮಾರ್ಕ್ ಮಾಡ್ಕೊಡ್ರಿ ಇದನ್ನ ಕೇಳಿದಾರಂತ ಸಾಕು. ಜಾಗ ಬಿಡೋ ಕೇಳಿರ್ತೀವಿ ಕೆಳಗಡೆ, ಅದನ್ನೇ ಬರ್ಕೊಡ್ರಿ. ಬರೀ ಮೊನ್ನೆ ಒಬ್ರು ಕಾಲ್ ಮಾಡಿದ್ದಾರೆ, ನಮ್ ಸ್ಟೂಡೆಂಟ್ ಒಬ್ರು ಗುಲ್ಬರ್ಗದವರು. ಮತ್ತೆ ಅವ್ರು ಹೇಳ್ತಾ ಇದಾರೆ, ಸರ್ ನೀವ್ ಹೇಳಿದ ಹಾಗೆ ನಾನು ಹಿಂದೂ ನ್ಯೂಸ್ ಪೇಪರ್ ನೋಟ್ಸ್ ಮಾಡ್ತಾ ಇದ್ದೀನಿ ಸರ್, ವಿಜಯ್ ನೋಟ್ಸ್ ಮಾಡ್ತಾ ಇದ್ದೀನಿ ಅಂದ್ರು. ನಾನು ಕೇಳಿದೆ, ನಾನು ಹೇಳೇ ಇಲ್ಲ ನೋಟ್ಸ್ ಮಾಡೋಕೆ. ನಾನು ಏನ್ ಹೇಳಲ್ಲ ಅದನ್ನ ಮಾಡ್ತಾರೆ, ನಾನು ಏನ್ ಹೇಳಿರ್ತೀನಿ ಅದನ್ನ ಬಿಡ್ತಾರೆ. ಆತರ ಮಾಡಬೇಡ್ರಿ, ವೇಸ್ಟ್ ಅದೆಲ್ಲ. ರಿವಿಷನ್ ಮಾಡೋಕ್ ಟೈಮ್ ಇರಲ್ಲ ನಿಮಗೆ. ನೀವು ಈಗಿರೋ ಟೈಮ್ ನೋಡಬಾರ್ದು, ಎಕ್ಸಾಮ್ ಸಮೀಪ ಬಂದಾಗ ನಿಮ್ ಬಳಿ ಎಷ್ಟು ಟೈಮ್ ಇರುತ್ತೆ ಅದನ್ನ ಥಿಂಕ್ ಮಾಡ್ಬೇಕು. ನೀವು ಈಗಿಂದಷ್ಟೇ ಥಿಂಕ್ ಮಾಡ್ತೀರಿ, ಹಾಗೆ ಮಾಡಬೇಡ್ರಿ. ಓಕೆ, ಕೊಲಿಜಿಯಂ ಸಿಸ್ಟಮ್ ಬಗ್ಗೆ ಇದೆ. ಕ್ರಿಟಿಕಲಿ ಎಕ್ಸಾಮೈನ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ದ ಸಿಸ್ಟಮ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂಡ್ ದ್ಯಾಟ್ ಆಫ್ USA. ಅಮೆರಿಕ ಜೊತೆಗೆ ಮತ್ತೆ ಲಿಂಕ್ ಮಾಡಿ ಕೇಳ್ತಾ ಇದಾರೆ ಅವರು. ಇದು ಅಮೆರಿಕದ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ 15 ಮಾರ್ಕ್ಸ್ ನ ಪ್ರಶ್ನೆ ಇದೆ, ಒಂದು 6ರಿಂದ 7 ಮಾರ್ಕ್ಸ್ ತಗೊಳ್ಬಹುದು. ಗೊತ್ತಿದ್ರೆ ಕೆಲವೊಬ್ರು ಓದಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದ್ರೆ ಇಲ್ಲ ಅಷ್ಟೇ. ಇಲ್ಲಿ ನೋಡ್ರಿ 2017ರಲ್ಲಿ ಕೇಳಿದ್ರು. ಇಲ್ಲಿ ನೋಡಿ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ NJAC ಅಂತ ಹೇಳಿದ್ನಲ್ಲ, ಅದನ್ನ ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್. ಅದರ ಬಗ್ಗೆ ಪ್ರಶ್ನೆ ಬಂದಿತ್ತು. ಸೊ ಇದು ರಿಪಿಟೇಟಿವ್ ಕ್ವಶನ್ ಅಂತ ಹೇಳ್ಬಹುದು. ದೆನ್ ಕ್ವಶನ್ ನಂಬರ್ 14 ನೋಡ್ರಿ, ಎಕ್ಸಾಮೈನ್ ದ ಇವಾಲ್ವಿಂಗ್ ಪ್ಯಾಟರ್ನ್ ಆಫ್ ಸೆಂಟರ್ ಸ್ಟೇಟ್ ಫಿನಾನ್ಷಿಯಲ್ ರಿಲೇಷನ್ಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ planned development in India. How far have the recent reforms impacted physical federalism in India? Center and state relations, financial, political relations, ಫಿನಾನ್ಷಿಯಲ್ ರಿಲೇಷನ್ಸ್, ಕಾನ್ಸ್ಟಿಟ್ಯೂಷನ್ ರಿಲೇಷನ್ಸ್, ಇವೆಲ್ಲ ಕಲ್ತಿದ್ವಿ ನೋಡ್ರಿ ನಾವು ಪಾಲಿಟಿನಲ್ಲಿ. ಅದೇ ಪಾಯಿಂಟ್ಸ್ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಬರೀಬೇಕು. ಅದಕ್ಕೆ ಮತ್ತೆ ನಮ್ಗೆ ವಿಷನ್ ಮ್ಯಾಗಝಿನ್ ಬೇಕಾಗುತ್ತೆ. ಅದೇ ಕಾರಣಕ್ಕೆ ನಾವು ಕ್ಲಾಸ್ ಅಲ್ಲಿ ಕರೆಂಟ್ ಅಫೇರ್ಸ್ ಮಾಡ್ತಾ ಇರೋದು. ಇದು ಕೂಡ 2021-20ರಲ್ಲಿ ಅದ್ರ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದಿವೆ. ಆ ಕಾರಣಕ್ಕಾಗಿ ಇದು ಬಂದಿದೆ ಪ್ರಶ್ನೆ. ಇದಕ್ಕೆ ನಾವು ಒಂದು 7 ಮಾರ್ಕ್ಸ್ ಬರೋ ತರ ಬರೀಬಹುದು. ಅಂದ್ರೆ ಸಿಂಪಲ್ ಆಗಿ ಹೋದ್ರೆ, ಪರ್ಫೆಕ್ಟ್ ಆಗಿ ಹೋದ್ರೆ ಇನ್ನೂ ಚೆನ್ನಾಗಿ ಬರೀಬಹುದು ಇದಕ್ಕೆ. ಓಕೆ, ಇಲ್ಲ ಇದೆ ನೋಡ್ರಿ, 14ನೇ ಫಿನಾನ್ಷಿಯಲ್ ಕಮಿಷನ್ ಬಗ್ಗೆ ಬಂದಿತ್ತು 2021ರಲ್ಲಿ. ಅವೆಲ್ಲ ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಗೆ ಸಂಬಂಧಪಟ್ಟಿರೋದು. 15ನೇ ಪ್ರಶ್ನೆ, ವಾಟ್ ಆರ್ ಎನ್ವೈರನ್ಮೆಂಟಲ್ ಪ್ರೆಷರ್ ಗ್ರೂಪ್ಸ್? ನೋಡ್ರಿ, ಪ್ರೆಷರ್ ಗ್ರೂಪ್ಸ್ ಅಂತ ಟಾಪಿಕ್ ಇದೆಯಲ್ಲ, ಪ್ರೆಷರ್ ಗ್ರೂಪ್ಸ್ ನಲ್ಲಿ ವೆರೈಟಿ ಇದೆ ನಿಮಗೆ. ಮತ್ತೆ ಆ ವೆರೈಟಿ ನಲ್ಲಿ ಎನ್ವೈರನ್ಮೆಂಟಲ್ ಪ್ರೆಷರ್ ಗ್ರೂಪ್ಸ್ ಅಂದ್ರೆ ಏನ್ ಹೇಳ್ರಿ? ಎನ್ವೈರನ್ಮೆಂಟಲ್ ಪ್ರೆಷರ್ ಗ್ರೂಪ್ ಅಂದ್ರೆ ಪಾರಿಸರಿಕ ಒತ್ತಡ ಗುಂಪುಗಳು ಎಂದರೇನು? ಸಿಂಪಲ್ ಆಗಿ ಹೇಳ್ರಿ. ಪರಿಸರ ಸಂರಕ್ಷಣೆ ಪರವಾಗಿ ಯಾವ ಸಂಘಟನೆಗಳು ಹೋರಾಟ ಮಾಡ್ತಾರಲ್ಲ, ಅವರನ್ನ ಪರಿಸರ ಪ್ರೆಷರ್ ಗ್ರೂಪ್ಸ್ ಅಂತ ಕರೀತಾರೆ ಅಷ್ಟೇ. ಗೊತ್ತಿರಲಿ, ಮೊದಲು ಬರಿಬೇಕಾದನ್ನ ಎಕ್ಸಾಂಪಲ್ ಕೊಡ್ಬೇಕು ಯಾವ್ದಾದ್ರು ಇದ್ರೆ. ಓಕೆ, ಅವ್ ಚಳವಳಿ ಅಲ್ಲ, ಪ್ರೆಷರ್ ಗ್ರೂಪ್ಗಳ ಬಗ್ಗೆ ಹೆಸರು ಬರಿಬೇಕು. ಒಂದ್ 2-3 ಗೊತ್ತಿರ್ಬೇಕು ನಿಮಗೆ, ನೋಟ್ಸ್ ಅಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಓಕೆ, ಆಮೇಲೆ ಡಿಸ್ಕಸ್ ದೇರ್ ರೋಲ್ ಇನ್ ರೇಸಿಂಗ್ ಅವೇರ್ನೆಸ್, ಜಾಗೃತಿ ಮೂಡಿಸೋದ್ರಲ್ಲಿ, ಇನ್ಫ್ಲೂಯೆನ್ಸಿಂಗ್ ಪಾಲಿಸೀಸ್ ಅಂಡ್ ಅಡ್ವೊಕೇಟಿಂಗ್ ಫಾರ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಇಂಡಿಯಾ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. 9 ಮಾರ್ಕ್ಸ್ ತಗೊಳ್ಬಹುದು ಈ ಪ್ರಶ್ನೆಗೆ. ಅಂದ್ರೆ ಇವರು ಜನರಿಗೆ ಜಾಗೃತಿ ಮೂಡಿಸೋದ್ರಲ್ಲಿ ಹೇಗೆ ಪ್ರಭಾವ ಬೀರ್ತಾರೆ, 3 ಪಾಯಿಂಟ್ಸ್ ಬರೀರಿ. ಇನ್ಫ್ಲೂಯೆನ್ಸಿಂಗ್ ದ ಪಾಲಿಸೀಸ್, ಸರ್ಕಾರ ರೂಲ್ಸ್ ಅನ್ನು ಮಾಡ್ತಾರತ್ತಲ್ಲ ಅದ್ರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, 3 ಪಾಯಿಂಟ್ಸ್ ಬರೀರಿ. ಅಡ್ವೊಕೇಟಿಂಗ್ ಫಾರ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್, ಪರಿಸರ ಸಂರಕ್ಷಣೆಗೆ ಇವ್ರು ಹೇಗೆ ಪ್ರಭಾವ ಬೀರ್ತಾರೆ, ಒಂದು 3 ಪಾಯಿಂಟ್ ಬರೀರಿ, ಸಾಕು. ಕಲಿತಿರ್ತೀರಿ ನೀವೆಲ್ಲ, ನೋಟ್ಸ್ ಅಲ್ಲಿ ಇದೆ ಅದು. ಇದು ಯಾವ ನೋಟ್ಸ್ ಅಲ್ಲಿ ಬರುತ್ತೆ? ಇದು ಸೋಷಿಯಲ್ ಜಸ್ಟಿಸ್, ಗವರ್ನೆನ್ಸ್, ಪಾಲಿಟಿ, ಎಲ್ಲಿ ಬರುತ್ತೆ ಇದು? ಗವರ್ನೆನ್ಸ್ ಅಲ್ಲಿ ಬರುತ್ತೆ, ಗೊತ್ತಿರಲಿ. ಪ್ರೆಷರ್ ಗ್ರೂಪ್ಸ್ ಗವರ್ನೆನ್ಸ್ ಅಲ್ಲಿ ಇದೆ. ಇಲ್ಲೂ ನೋಡ್ರಿ, 2021 ಪ್ರೆಷರ್ ಗ್ರೂಪ್ಸ್ ಮೇಲೆ ಪ್ರಶ್ನೆ ಇದೆ. 2019 ಮೆಥಡ್ಸ್ ಯೂಸ್ಡ್ ಬೈ ಫಾರ್ಮರ್ಸ್ ಆರ್ಗನೈಸೇಷನ್ಸ್, ಇವು ಪ್ರೆಷರ್ ಗ್ರೂಪ್ಸ್ ಒಂಥರ. ಪ್ರೆಷರ್ ಗ್ರೂಪ್ಸ್ ಅಂದ್ರೆ ಸರ್ಕಾರದ ಮೇಲೆ ಒತ್ತಡ ಮಾಡುವಂತ ಗುಂಪುಗಳು. ಯಾರವ್ರ ಗುಂಪುಗಳು ಅಂದ್ರೆ ಇವೆ ಎಲ್ಲ ಸಂಘಟನೆಗಳಿರುತ್ತಲ್ಲ. ಈಗ RSS ಅನ್ನುವಂತ ಸಂಘಟನೆ ಇದೆ, ಆಮೇಲೆ ಬಜರಂಗ ದಳ ಇರಬಹುದು, ಅವರೆಲ್ಲ ಏನು ಧಾರ್ಮಿಕ ಗುಂಪುಗಳಿರ್ಬಹುದು. ಇನ್ನು ರೈತ ಸಂಘಟನೆ ಇರುತ್ತೆ, ರೈತರ ಪರವಾಗಿ. ವಿದ್ಯಾರ್ಥಿ ಸಂಘಟನೆಗಳಿರುತ್ತೆ ಕೆಲವೊಂದು. ಆಮೇಲೆ ಲೇಬರ್ ಆರ್ಗನೈಸೇಷನ್ಗಳು ಇರುತ್ತೆ. ಈಗ ಮೊನ್ನೆ ಬಸ್ನವ್ರು ಸ್ಟ್ರೈಕ್ ಮಾಡಿದ್ರು, ಅವ್ರದ್ದು ಒಂದು ಸಂಘಟನೆ ಇರುತ್ತೆ. ಅವರೆಲ್ಲ ಸಂಘಟನೆಗಳೇ, ಬೇರೆ 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 ಕೆಲಸ ಮಾಡ್ತಿರ್ತಾರೆ ಅವರು, ಆ ತರ. ನೆಕ್ಸ್ಟ್ ಕ್ವಶನ್ ನಂಬರ್ 16. Inequality in the ownership pattern of resources is one of the major cause of poverty. Very interesting question. Poverty ಎಲ್ಲಿ ಬರುತ್ತೆ? ಇಂಡಿಯನ್ ಸೊಸೈಟಿ ನಲ್ಲಿ ಕೂಡ ಬರುತ್ತೆ, ಸೋಷಿಯಲ್ ಜಸ್ಟಿಸ್ ನಲ್ಲಿ ಕೂಡ ಬರುತ್ತೆ, ಗೊತ್ತಿರ. Inequality in ownership pattern of resources is one of the major cause of poverty. ನಮ್ಮ ದೇಶದಲ್ಲಿ ಬಡತನ ಕಾರಣ ಏನಂದ್ರೆ ಇನ್ಇಕ್ವಾಲಿಟಿ ಇದೆ. ಎಲ್ಲಿ? ಇನ್ ದ ಓನರ್ಶಿಪ್ ಪ್ಯಾಟರ್ನ್ ಆಫ್ ರಿಸೋರ್ಸಸ್. ಸಂಪನ್ಮೂಲ ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಿಲ್ಲ. ಕೆಲವೊಬ್ರು ಬಳಿ 100 ಎಕರೆ ಇದೆ, ಕೆಲವೊಬ್ರು ಹೊಲಾನೇ ಇಲ್ಲ. ಕೆಲವೊಬ್ರು ಬಳಿ ಆಸ್ತಿ ಪಾಸ್ತಿ ಇದೆ, ಕೆಲವೊಬ್ರು ಬಳಿ ಏನೂ ಇಲ್ಲ. ಇದು ಮೂಲ ಕಾರಣ ಅಂತ ಹೇಳ್ತಾ ಇದ್ದಾರೆ. ಡಿಸ್ಕಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಪ್ಯಾರಾಡಾಕ್ಸ್ ಆಫ್ ಪವರ್ಟಿ. ಇದನ್ನ ಡಿಸ್ಕಸ್ ಮಾಡ್ರಿ. ಪ್ಯಾರಾಡಾಕ್ಸ್ ಆಫ್ ಪವರ್ಟಿ ಗೊತ್ತಿದ್ರೆ ಗೊತ್ತಿರುತ್ತೆ, ಇಲ್ಲ ಅಂದ್ರೆ ಇದಕ್ಕೆ ಕಾರಣಗಳನ್ನ ಬರೀರಿ ಅಷ್ಟೇ. ಏನ್ ಕಾರಣ? ಏನ್ ಹೇಳ್ತೀರಿ? ಇತಿಹಾಸದಿಂದ ಬರಬೇಕು. ಹಿಂದಿನ ಕಾಲದಲ್ಲಿ ಯಾರ ಬಳಿ ಆಸ್ತಿ ಇರ್ತಾ ಇತ್ತು?
ರಾಜನ ಬಳಿ ಆಸ್ತಿ ಇರ್ತಾ ಇತ್ತು. ಅವ್ನಿಗೆ ಯಾರು ಇಷ್ಟ ಆಗ್ತಾರೋ ಅವ್ನಿಗೆ ಆತ ಕೊಟ್ಟು ಬಿಡ್ತಾ ಇದ್ದ ಅಲ್ವಾ. ಎಲ್ರಿಗೂ ಭೂಮಿ ಇರ್ತಾ ಇರಲಿಲ್ಲ. ರಾಜನ ಕಾಲದಲ್ಲಿ ಒಂದು ಪಾಯಿಂಟ್ ಆಯ್ತು. ಮತ್ತೆ ಬ್ರಿಟಿಷರ ಕಾಲಕ್ಕೆ ಬಂದ್ರಿ, ಯಾರಿಗೆ ಕೊಡ್ತಾ ಇದ್ರು ಬ್ರಿಟಿಷರು? ಜಮೀನ್ದಾರರಿಗೆ. ಯಾರು ಇರ್ತಾ ಇದ್ರು ಅವ್ರಿಗೆ ಮಾತ್ರ. SC ST ಕಮ್ಯುನಿಟಿಗೆ, ಮುಸ್ಲಿಮರಿಗೆ ನಮ್ಮ ದೇಶದಲ್ಲಿ ಜಾಸ್ತಿ ಭೂಮಿ ಇಲ್ಲ. ಕೆಲವೊಂದ್ ಕಡೆ, ಕೆಲವೊಬ್ಬರಿಗೆ ಕೆಲವೊಂದ್ ಕಡೆ ಇದೆ. ಕೇರಳದಲ್ಲಿ ಜಮೀನ್ದಾರರು ಮುಸ್ಲಿಮರು ಇರ್ತಾ ಇದ್ರು. ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಜಮೀನ್ದಾರರು ಇರ್ತಾ ಇದ್ರು. ಆ ತರ ಎಲ್ಲ ಲಿಂಕ್ ಇರುತ್ತೆ. ಎಲ್ಲ ಲಿಂಕ್ ಮಾಡಿ ಬರಿಬೇಕಾಗತ್ತೆ. ಪಾಯಿಂಟ್ಸ್ ಬರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಇದಕ್ಕೂ ಕೂಡ 10 ಮಾರ್ಕ್ಸ್ ಬರೋ ತರ ಬರೀಬಹುದು. ಓಕೆ. ಪವರ್ಟಿ ಪ್ರತಿ ವರ್ಷ ಬರುತ್ತೆ ಇದು ಪ್ರಶ್ನೆ. ನೆನ್ಪಿಟ್ಕೊಡ್ರಿ. ಬಡತನದ ಮೇಲೆ. ಬಡತನ, ಮಹಿಳೆ, ಮಹಾತ್ಮ ಗಾಂಧೀಜಿ ಬಗ್ಗೆ ಈ ವರ್ಷ ಕೇಳಿಲ್ಲ ಅವರು. ಮರ್ತಿದಾರ ಅವ್ರು ಗಾಂಧೀಜಿನ. ಓಕೆ, ಮುಂದಿನ ವರ್ಷ ನೆನಪು ಮಾಡ್ಕೊಳ್ತಾರೆ. ಓಕೆ, ನೆನ್ಪಿಟ್ಕೊಡಿ. ಕ್ವಶನ್ ನಂಬರ್ 17. ಇನ್ ದ ಕಾಂಟೆಂಪ್ರರಿ ಡೆವಲಪ್ಮೆಂಟ್ ಮಾಡೆಲ್ಸ್. ಕಾಂಟೆಂಪ್ರರಿ ಅಂದ್ರೆ ಏನಂತ ಹೇಳಿದ್ದೀನಿ? ಸಮಕಾಲೀನ. ಇಂದಿನ ಅಭಿವೃದ್ಧಿ ಮಾಡೆಲ್ಗಳಲ್ಲಿ ಡಿಸಿಷನ್ ಮೇಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ನಾಟ್ ಲೊಕೇಟೆಡ್ ಕ್ಲೋಸ್ ಟು ದ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅಂಡ್ ಎಕ್ಸಿಕ್ಯೂಷನ್, ಡಿಫೀಟಿಂಗ್ ದ ಅಬ್ಜೆಕ್ಟಿವ್ಸ್ ಆಫ್ ದ ಡೆವಲಪ್ಮೆಂಟ್ ಕ್ರಿಟಿಕಲ್ ಇವ್ಯಾಲ್ಯೂಯೇಟ್. ಇವತ್ತಿನ ಕಾಲದಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ನಾಟ್ ಲೊಕೇಟೆಡ್ ಕ್ಲೋಸ್ ಟು ದ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅಂಡ್ ಎಕ್ಸಿಕ್ಯೂಷನ್, ಡಿಫೀಟಿಂಗ್ ದ ಅಬ್ಜೆಕ್ಟಿವ್ಸ್ ಆಫ್ ದ ಡೆವಲಪ್ಮೆಂಟ್ ಆಬ್ಜೆಕ್ಟಿವ್ಸ್ ಏನಿದೆ ಅಂದ್ರೆ ಗುರಿಗಳು, ಅವುಗಳನ್ನ ತಲುಪೋಕ್ ಆಗ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ನಮ್ಮಲ್ಲಿ ಡಿಸಿಷನ್ ಮೇಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ನಾಟ್ ಲೊಕೇಟೆಡ್ ನಿಯರ್ ಟು ದ ಸೋರ್ಸ್. ಎಲ್ಲಿ ಸಂಪನ್ಮೂಲ ಇದೆ ಅಲ್ಲಿ ಪರಿಹಾರ ಸಿಗ್ತಾ ಇಲ್ಲ. ಉದಾಹರಣೆ ಕೊಡ್ರಿ, ಈಗ ತಹಶೀಲ್ದಾರ್ ಆಫೀಸ್ ನಲ್ಲಿ ಬಗೆಹರಿಬೇಕಾದಂತ ಸಮಸ್ಯೆಗೆ ನಾವು ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ ಕೆಲವೊಂದ್ ಸಾರಿ. ಈ ತರ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಸೊ ಇದು 2019 ಒಂದು ಪ್ರಶ್ನೆ ಬಂದಿತ್ತು, ನೋಡೋಣ. ದ ಕಾಂಟೆಕ್ಸ್ಟ್ ಆಫ್ ದ ನಿಯೋ ಲಿಬರಲ್ ಪ್ಯಾರಾಡೈಮ್ ಆಫ್ ಡೆವಲಪ್ಮೆಂಟ್ ಪ್ಲಾನಿಂಗ್, ಮಲ್ಟಿ ಲೆವೆಲ್ ಪ್ಲಾನಿಂಗ್ ಈಸ್ ಎಕ್ಸ್ಪೆಕ್ಟೆಡ್ ಟು ಮೇಕ್ ಆಪರೇಷನ್ಸ್ ಕಾಸ್ಟ್ ಎಫೆಕ್ಟಿವ್ ಅಂಡ್ ರಿಮೂವ್ ಮೆನಿ ಇಂಪ್ಲಿಮೆಂಟೇಷನ್ ಬ್ಲಾಕೇಜಸ್. ಡಿಸ್ಕಸ್. ಇಲ್ಲಿ ಆಡಳಿತ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದಾರೆ ಅವರು. ಸಮಸ್ಯೆ ಒಂದ್ ಕಡೆ ಇರುತ್ತೆ, ಪರಿಹಾರ ಇನ್ನೊಂದು ಎಲ್ಲೋ ಕಡೆ ಇದೆ. ಸೊ ಇದರಿಂದ ಲೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಸ್ವಲ್ಪ ಥಿಂಕ್ ಮಾಡಿ ಬರೆಯುವಂತ ಪ್ರಶ್ನೆ. ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಎಲ್ರಿಗೂ. ಒಂದು 5 ಮಾರ್ಕ್ಸ್ ಸಿಗುತ್ತೆ ಅಂತ ಅನ್ಕೋಣ ಇದಕ್ಕೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 18 ನೋಡಿ. ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ NCPCR ಹ್ಯಾಸ್ ಟು ಅಡ್ರೆಸ್ ದ ಚಾಲೆಂಜಸ್ ಫೇಸ್ಡ್ ಬೈ ಚಿಲ್ಡ್ರನ್ ಇನ್ ದ ಡಿಜಿಟಲ್ ಎರಾ. ಡಿಜಿಟಲ್ ಎರಾನಲ್ಲಿ ಮಕ್ಕಳಿಗೆ ಹಲವಾರು ಸಮಸ್ಯೆಗಳಾಗ್ತಾ ಇವೆ. ಏನೇನ್ ಸಮಸ್ಯೆ? ಫಸ್ಟ್ ಸಮಸ್ಯೆ ಹೇಳ್ರಿ. ನೋಡಿ, ಒಂದ್ ಮಾತು ಹೇಳ್ತೀನಿ ನಿಮಗೆ. ಯಾವುದೇ ಒಂದು ಪ್ರಶ್ನೆ ಬಂತು ಅಂದ್ರೆ ಬಿಗಿನಿಂಗ್ ನಿಂದ ಬರಬೇಕು, ನಡುವೆ ಎಲ್ಲೂ ಹೋಗೋ ಆಗಿಲ್ಲ. ಈಗ ಬಿಗಿನಿಂಗ್ ಸಣ್ಣ ಮಕ್ಕಳು ಏನ್ ಎದುರಿಸ್ತಾ ಇವೆ? ತಂದೆ ತಾಯಿ ಏನ್ ಮಾಡ್ಬಿಡ್ತಾರೆ ಮಕ್ಕಳಿಗೆ? ತಲೆ ತಿನ್ಬೇಡಪ್ಪ ಹೋಗುವಂತ ಮೊಬೈಲ್ ಕೊಟ್ಟು ಬಿಡ್ತಾರೆ. ಆ ಮಕ್ಕಳಿಗೆ ಏನಾಗುತ್ತೆ? ಅಡಿಕ್ಷನ್ ಆಗಿಬಿಡುತ್ತೆ. ಚಿಕ್ಕ ಮಕ್ಕಳು ಅಡಿಕ್ಟ್ ಆಗಿ ಸ್ಪೆಕ್ಸ್. ಮೊದಲ ಸಮಸ್ಯೆ ಹೆಲ್ತ್ ಇಶ್ಯೂಸ್, ಸರಿಯಾಗಿ ಊಟ ಮಾಡಲ್ಲ, ತಿಂದ್ರೆ ಡೈಜೆಸ್ಟ್ ಆಗಲ್ಲ ಮಕ್ಕಳಿಗೆ. ಆಮೇಲೆ ಅಡಿಕ್ಟ್ ಆಗ್ತಾರೆ ಮೊಬೈಲ್ಗಳಿಗೆ. ಇದರಿಂದ ಏಕಾಗ್ರತೆ ಕೊರತೆ ಆಗುತ್ತೆ. ಆಮೇಲೆ ಒಂಥರ ಹುಚ್ಚರ ತರ ಬಿಹೇವ್ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ. ಆ ಪದ ಬರಿಬಾರ್ದು ನೀವು. ಮತ್ತೆ ಹುಚ್ಚರ ತರ ವರ್ತನೆ ಮಾಡುತ್ತವೆ ಮಕ್ಕಳು ಅಂತ ಹೇಳಿ ಮಾನಸಿಕ ಅಸ್ವಸ್ಥರಾಗುವ ಸಾಧ್ಯತೆ ಇರುತ್ತೆ ಅಂತ ಬರಿಬೇಕು. ಓಕೆ, ಇದು ಮಕ್ಕಳದಾಯ್ತು. ಮತ್ತೆ ಮುಂದೆ ಬರ್ತಾ ಎಜುಕೇಶನ್ ಒತ್ತಡ. ಡಿಜಿಟಲ್ ಎರಾ ಇದೆ. ಹೋಮ್ವರ್ಕ್ ಎಲ್ಲಿ ಕೊಡ್ತಾ ಇದಾರೆ? ಈಗ ವಾಟ್ಸ್ಆಪ್ ನಲ್ಲಿ ಕಳಿಸ್ತಾರೆ ಹೋಮ್ವರ್ಕ್. ಅಲ್ಲಿ ನೋಡ್ಬೇಕು ಮಕ್ಕಳೆಲ್ಲ. ಆಮೇಲೆ ಯುವಕರಾದ್ಮೇಲೆ ಇನ್ಸ್ಟಾಗ್ರಾಮ್ಗಳಾಗಿರ್ಬಹುದು, ಅಶ್ಲೀಲ ವೆಬ್ಸೈಟ್ ಗಳಿರ್ಬಹುದು, ಈ ತರ ಎಲ್ಲ ಸಮಸ್ಯೆಗಳು ಬರ್ತಾ ಇದೆ. ಹೆಣ್ಮಕ್ಳಿಗೆ ಎಷ್ಟು ತೊಂದರೆಗಳಾಗ್ತಾ ಇದೆ ಅವನ್ನೆಲ್ಲ ಬರೆಯೋದಲ್ಲಿ. ಚಿಲ್ಡ್ರನ್ ಅಂದ್ರೆ 18 ವರ್ಷದ ಕೆಳಗಿನವ್ರು ಏನೇನ್ ಎದುರಿಸ್ತಾ ಇದಾರೆ ಎಲ್ಲ ಬರೀರಿ. ಎಕ್ಸಾಮ್ ಇಂದ ದ ಎಕ್ಸಿಸ್ಟಿಂಗ್ ಪಾಲಿಸೀಸ್ ಅಂಡ್ ಸಜೆಸ್ಟ್ ಮೆಜರ್ಸ್ ದ ಕಮಿಷನ್ ಕ್ಯಾನ್ ಇನಿಷಿಯೇಟ್. ನೋಡಿ, ಇಲ್ಲಿ ಏನ್ ಕೇಳ್ತಾ ಇದಾರೆ ಅವರು? ಅಡ್ರೆಸ್ ದ ಚಾಲೆಂಜಸ್. ಮೊದಲು ನೀವು ಚಾಲೆಂಜಸ್ ಅಂತ ಹೆಡಿಂಗ್ ಹಾಕಬೇಕು. ವಾಟ್ ಆರ್ ದ ಚಾಲೆಂಜಸ್ ಫೇಸ್ಡ್ ಬೈ ದ ಚಿಲ್ಡ್ರನ್. ಒಂದು 7-8 ಪಾಯಿಂಟ್ ಬರೆಯೋದು. ಅಲ್ಲೇ 4 ಮಾರ್ಕ್ಸ್ ಸಿಗ್ಬೇಕು ನಿಮಗೆ. ಆಮೇಲೆ ಎಕ್ಸಾಮ್ ಇಂದ ಎಕ್ಸಿಸ್ಟಿಂಗ್ ಪಾಲಿಸೀಸ್, ಸದ್ಯಕ್ಕಿರುವಂತ ನೀತಿಗಳು, ಮಕ್ಕಳನ್ನ ರಕ್ಷಣೆ ಮಾಡೋಕಿರುವಂತ ನೀತಿಗಳು. ಮಕ್ಕಳ ಬಗ್ಗೆ ಒಂದು ಟಾಪಿಕ್ ಇರುತ್ತಲ್ಲ ಚಿಲ್ಡ್ರನ್ ಅಂತ, ಒಂದ್ 3-4 ಪಾಯಿಂಟ್ ಆದ್ರೂ ಬರೀರಿ, ಕಲ್ತಿರ್ತೀರಿ. ಎಲ್ಲಿ ಬರುತ್ತೆ ಇದು? ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್ ಅಲ್ಲಿ ಬರುತ್ತೆ ಇದು. ಆಮೇಲೆ ಸಜೆಸ್ಟ್ ಮೆಜರ್. ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು 3-4 ಪಾಯಿಂಟ್ ಬರೀರಿ. ತುಂಬಾ ಈಸಿ ಆಗಿರೋ ಪ್ರಶ್ನೆ. 9 ಮಾರ್ಕ್ಸ್ ತಗೊಳ್ಬಹುದು ಇಲ್ಲಿ. ಓಕೆ, ಯು ಕ್ಯಾನ್ ಟೇಕ್ ಅಪ್ ಟು 9 ಮಾರ್ಕ್ಸ್ ಇನ್ ದಿಸ್ ಕ್ವಶನ್. ನೆನಪಿರ್ಲಿ. ನೆಕ್ಸ್ಟ್ ಯಾರು ಕೇಳ್ತಾ ಇದಾರೆ ನೋಡಿ, ರಂಜಿತಾ ಅವರು. ಸರ್, ಟಾಪರ್ ಅವರು PYQ ಮೇಲೆ ನೋಟ್ಸ್ ರೆಡಿ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದಾರೆ. ನಾವೀಗ ಏನ್ ಮೇನ್ಸ್ ನೋಟ್ಸ್ ರೆಡಿ ಮಾಡಿ ಕೊಟ್ಟಿದೀವಲ್ವಾ, GS 1, 2, 3 ಅವೆಲ್ಲ PYQ ಗಳಿಂದ ಬಂದಿರೋ ಪ್ರಶ್ನೆಗಳೇ, ಮತ್ತೇನು ಹೊಸಾದಿಲ್ಲ. ಅವೇ ಥೀಮ್ಸ್. ಸಿಲೆಬಸ್ ಮೇಲೆ ನೋಟ್ಸ್ ಇದ್ರೆ ಮುಗೀತು. ಮತ್ತೆ ಡಬಲ್ ತ್ರಿಬಲ್ ಎಲ್ಲ ಮಾಡ್ಬೇಡ್ರಿ. ಓಕೆ, ನವೀನ್ ಕುಮಾರ್ ಅವರೇ, ಡೈಲಿ 8 ಅವರ್ಸ್ ಎಫರ್ಟ್ ಅಂದ್ರೆ ನಮ್ ವಿತ್ ಕ್ಲಾಸ್ ಅಂದ್ರೆ 9 to 10 ಆಗುತ್ತೆ. ವಿದೌಟ್ ಕ್ಲಾಸ್ ನೀವು ಸೆಲ್ಫ್ ಸ್ಟಡಿ ಮಾಡುವಾಗ 8 ಅವರ್ ಇರಬೇಕು. 8 ಅವರ್ ನಿದ್ದೆ ಮಾಡ್ಬೇಕು ನೋಡ್ರಿ, ಅದನ್ನ ಮರಿಬಾರ್ದು ಯಾರು ಆಗ್ಲಿ. ನಿದ್ದೆ ಕಡಿಮೆ ಮಾಡಿದ್ರಿ ಅನ್ಕೊಳ್ರಿ, ಮುಗಿತ್ ಕತೆ. ಕ್ವಶನ್ ನಂಬರ್ 20, ಲಾಸ್ಟ್ ಪ್ರಶ್ನೆ.
ದ ರಿಫಾರ್ಮ್ಸ್ ಪ್ರೊಸೆಸ್ ಇನ್ ಯುನೈಟೆಡ್ ನೇಷನ್ಸ್ ರಿಮೇನ್ಸ್ ಅನ್ರೆಸಾಲ್ವ್ಡ್. ಹೇಳ್ರಿ, ರಿಫಾರ್ಮ್ ಅಂದ್ರೆ ಏನು? ಸುಧಾರಣೆ. ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆ. ಅದರಲ್ಲೂ ಇತ್ತೀಚೆಗೆ ಒಂದು ಪಾಯಿಂಟ್ ನಿನ್ನೆನೆ ಹೇಳಿದೀನಿ ನಾನು ಕ್ಲಾಸ್ ಹೇಳೋ ಒಂದು ಯಾವುದೋ ಡಿಸ್ಕಸ್ ಮಾಡೋ ಕ್ವಶನ್. G4 ಕಂಟ್ರಿಗಳು ಏನು ಒತ್ತಾಯ ಮಾಡ್ತಾ ಇದ್ದಾರೆ? ಪರ್ಮನೆಂಟ್ ಮೆಂಬರ್ ಸಂಖ್ಯೆಯನ್ನ 5ರಿಂದ 11 ತಗೊಂಡು ಹೋಗ್ರಿ ಅಂತ. ಅದು ಒಂದು ಸುಧಾರಣೆ. ಅವೇ ನೋಡಿ, ಪ್ರಶ್ನೆಗೆ ಎಲ್ಲೋ ಒಂದ್ ಕಡೆ ಉತ್ತರ ಸಿಗಲ್ಲ UPSC ಇದು. ಅಲ್ಲಿಂದ ಇಲ್ಲಿಂದ ಹಾಕಿ ತಗೊಂಡ್ ಬರ್ಬೇಕು. ಬಿಕಾಸ್ ಆಫ್ ದ ಡೆಲಿಕೇಟ್ ಇಂಬ್ಯಾಲೆನ್ಸ್ ಆಫ್ ಈಸ್ಟ್ ಅಂಡ್ ವೆಸ್ಟ್ ಅಂಡ್ ಎಂಟ್ಯಾಂಗಲ್ಮೆಂಟ್ ಆಫ್ USA ವರ್ಸಸ್ ರುಸ್ಸೋ ಚೀನಾ ಅಲಯನ್ಸ್. ಈ ಕಡೆ ಅಮೆರಿಕ ವರ್ಸಸ್ ರಷ್ಯಾ ಮತ್ತು ಚೀನಾ ಒಂದಾಗ್ತಾ ಇದೆ. ಅಮೆರಿಕ ಇವ್ರ ನಡುವೆ ಒಂದು ಯುದ್ಧ, ಯಾರಿಗೂ ಕಾಣದೇ ಇರುವಂತ ಯುದ್ಧ ನಡೀತಾ ಇದೆ, ವ್ಯಾಪಾರ ಯುದ್ಧಗಳೆಲ್ಲ. ಇದರಿಂದ ಈ ವಿಶ್ವಸಂಸ್ಥೆಯ ಸಮಸ್ಯೆಗಳ ಬಗೆಹರಿತಾ ಇಲ್ಲ. ಓಕೆ, ಸೊ ಏನ್ ಕೇಳ್ತಾ ಇದ್ರಲ್ಲಿ ನೇರವಾಗಿ ನೋಡೋಣ. ಮೊದಲು, ರಿಫಾರ್ಮ್ ಪ್ರೊಸೆಸ್ ಇನ್ ಯುನೈಟೆಡ್ ನೇಷನ್ಸ್ ಅನ್ರೆಸಾಲ್ವ್ಡ್ ಬಿಕಾಸ್ ಆಫ್ ದ ಡೆಲಿಕೇಟ್ ಇಂಬ್ಯಾಲೆನ್ಸ್ ಆಫ್ ಈಸ್ಟ್ ಅಂಡ್ ವೆಸ್ಟ್ ಅಂಡ್ ಎಂಟ್ಯಾಂಗಲ್ಮೆಂಟ್ ಆಫ್ ದ USA ವರ್ಸಸ್ ರಸ್ಸೋ ಚೈನೀಸ್ ಅಲಯನ್ಸ್. ಇಲ್ಲಿ ಮೊದಲು ಯುನೈಟೆಡ್ ನೇಷನ್ಸ್ ರಿಫಾರ್ಮ್ಸ್. ನೀವೇನ್ ಬರೀಬೇಕು? ಮೊದಲ ಹೆಡ್ಡಿಂಗು ರಿಫಾರ್ಮ್ಸ್ ನೀಡೆಡ್ ಇನ್ ಯುನೈಟೆಡ್ ನೇಷನ್ಸ್. ವಿಶ್ವಸಂಸ್ಥೆಯಲ್ಲಿ ಬೇಕಾಗಿರುವಂತ ಸುಧಾರಣೆಗಳು 3-4 ಪಾಯಿಂಟ್ ಬರೀರಿ. ಆಮೇಲೆ ವಾಟ್ ಆರ್ ದ ಇಂಬ್ಯಾಲೆನ್ಸ್? ಈಸ್ಟ್ ಮತ್ತು ವೆಸ್ಟ್ ಗೆ ಇಂಬ್ಯಾಲೆನ್ಸ್ ಏನಾಗ್ತಾ ಇದೆ? ಫೋಕಸ್ ಮಾಡಲ್ಲ. ಓಕೆ, ಅವ್ರು ಏನ್ ಹೇಳ್ತಾರೆ ಅದನ್ನೇ ಕೇಳ್ತಾ ಹೋಗುತ್ತೆ. 1-2-3 ಪಾಯಿಂಟ್ ಸಿಗುತ್ತೆ ನಿಮಗೆ, ಬರೀತೀರಿ. ಆಮೇಲೆ ರಷ್ಯಾ, ಚೀನಾ ಮತ್ತು ಅಮೆರಿಕ ನಡುವೆ ಏನೇನ್ ನಡೀತಾ ಇದೆ? ಟ್ಯಾರಿಫ್ ವಾರ್ಗಳು. ನಮಗೆ ಇತ್ತೀಚೆಗೆ ಬೆದರಿಕೆ ಹಾಕಿತ್ತು ಅಮೆರಿಕ. ಏನಂದ್ರೆ, ನೀವು ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ತಾ ಇದ್ದೀರಿ, ನಾವು ನಿಮಗೆ ಜಾಸ್ತಿ ಟ್ಯಾಕ್ಸ್ ಹಾಕ್ತೀವಿ ಅಂತ. ಈ ತರ ಎಕ್ಸಾಮೈನ್ ದ ಕ್ರಿಟಿಕಲ್ ಇವ್ಯಾಲ್ಯೂಯೇಟ್ ದ ಈಸ್ಟ್ ವೆಸ್ಟ್ ಪಾಲಿಸಿ ಕನ್ಫ್ರಂಟೇಷನ್ಸ್ ಇನ್ ದಿಸ್ ರಿಗಾರ್ಡ್. ಇಲ್ಲಿರುವಂತ ಸಮಸ್ಯೆಗಳನ್ನ ಚರ್ಚೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ 2015ರಲ್ಲಿ ಪರ್ಮನೆಂಟ್ ಸೀಟ್ ಬಗ್ಗೆ ಬಂದಿತ್ತು ಡಿಸ್ಕಷನ್ಗೆ. 2014ರಲ್ಲಿ ಕೂಡ WTO ಬಗ್ಗೆ ಪ್ರಶ್ನೆ ಬಂದಿತ್ತು. ಈ ತರ ಪ್ರಶ್ನೆಗಳು ಬರ್ತಾ ಇರತ್ತೆ. ನೇರವಾಗಿ ಉತ್ತರ ಬರೆಯೋಕ್ಕಾಗಲ್ಲ. ಮತ್ತೆ ಅವ್ರದ್ದು ಪ್ರಶ್ನೆ 15 ಮಾರ್ಕ್ಸ್ ಇದೆ. ನಾನು 15 ಮಾರ್ಕ್ಸ್ಗೆ ಸರಿಯಾಗಿ ಉತ್ತರ ಬರಿತೀನಿ ಅಂತ ಕೂತ್ಕೊಳ್ಬಾರ್ದು. ಎವರೇಜ್ ಆನ್ಸರ್ ಬರಿಬೇಕು. ಓಕೆ, ಟೋಟಲ್ 20 ಪ್ರಶ್ನೆಗಳು ಬರುತ್ತೆ. 20ರಲ್ಲಿ ಒಂದು 14 ಪ್ರಶ್ನೆಗಳಿಗೆ ತುಂಬಾ ಚೆನ್ನಾಗಿ ಉತ್ತರ ಬರೆಯೋಕೆ ಟ್ರೈ ಮಾಡಬೇಕು. ಒಂದು 4 ಪ್ರಶ್ನೆಗಳಿಗೆ ಹಾಗೆ ಬರೆಯೋದು. ಒಂದು 2 ಪ್ರಶ್ನೆಗಳು ಜಸ್ಟ್ ಪೇಜ್ ತುಂಬಿಸಿದ್ರೆ ಸಾಕು. ಖಾಲಿ ಯಾವ್ದು ಪೇಜ್ ಬಿಡೋ ಹಾಗಿಲ್ಲ. ಖಾಲಿ ಪೇಜ್ ಬಿಟ್ರಿ ಮಾರ್ಕ್ಸ್ ಹೋಯ್ತು. ಏನಾದ್ರೂ ಬರೆಯೋದು ಅದ್ರ ರಿಲೇಟೆಡ್, ಅದಕ್ಕೆ ಸಂಬಂಧಪಟ್ಟರು ಹಾಗೆ ಏನಾದ್ರೂ ರಿಲೇಟೆಡ್ ಬರೀಲೇಬೇಕು, ಕಂಪಲ್ಸರಿ ಇದು. ಇಷ್ಟು ಮಾಡ್ತೀರಿ. ನೋಡೋಣ ಸ್ಕೋರ್ ಎಷ್ಟಾಯ್ತು ಈಗ ನಿಮ್ದು. ಇದಕ್ಕೆ ಸ್ವಲ್ಪ ಯಾಕೋ ನನಗೂ ಡಿಫಿಕಲ್ಟ್ ಅನಿಸ್ತಾ ಇದೆ. ಒಂದು 6 ಮಾರ್ಕ್ಸ್ ತಗೊಂಡ್ರೆ ಅನ್ಕೋಣ. 8, 6, 14, 14, 9, 23, 23, 5, 28, 27, 37, 37, ಒಂದು 9, 46, 46, 53, 60, 68, 68, ಇದಕ್ಕೆ ಮಾರ್ಕ್ಸ್ ಹಾಕ್ಲಿಲ್ಲ. 68, 68, ಇದಕ್ಕೊಂದು 6 ತಗೊಂಡು 74, ಒಂದು 5, 79, ಒಂದು 4, 83, 83, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ 83, ಇದಕ್ಕೊಂದು 4 ತಗೋಣ. 87, 87, 5, 92, 92, 5, 97, ಒಂದು 97 ಈ ಗವರ್ನೆನ್ಸ್ ಅಲ್ವಾ. 97, ಒಂದು 4, 101, 101, 4, 105, 105, ಒಂದು 3, 108, 108, 4, 112, 112, ಒಂದು 4, 116 ಮಾರ್ಕ್ಸ್. ಸಿಂಪಲ್ ಆಗಿ PYQ ನೋಡ್ಕೊಂಡು ಒಂದು ವರ್ಷ ಕೋಚಿಂಗ್ ತಗೊಂಡು ಹೋಗಿದ್ದೀನಿ. ಬರೀ ಪೇಜ್ ತುಂಬಿಸ್ತೀನಿ ಅಂದ್ರೆ ಇಷ್ಟು ಸ್ಕೋರ್ ಆಗತ್ತೆ ನಿಮ್ದು. ಇಲ್ಲ ಇನ್ನೂ ಚೆನ್ನಾಗಿ ಬರೀತೀನಿ ಅಂದ್ರೆ ಅಪ್ ಟು 120 ತಗೊಂಡ್ರೆ ಸಾಕಷ್ಟು. ಅದಕ್ಕಿಂತ ಜಾಸ್ತಿ ಬರೋದು ತುಂಬಾ ಅಪರೂಪ. ವೆರಿ 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 ರೇರ್. ನಿಮ್ ಗುರಿ ನೋಡಿ ಹೇಳ್ತೀನಿ ನಿಮಗೆ, ಈಗಲೇ ನೆನ್ಪಿಟ್ಕೊಂಡ್ ಬಿಡ್ರಿ. GS1, GS2, GS4 ಇಲ್ಲಿ 120 ವರೆಗೂ ತಗೊಳ್ಬಹುದು, ಇಲ್ಲಿ 120 ವರೆಗೂ ತಗೊಳ್ಬಹುದು, ಇಲ್ಲಿ 130 ವರೆಗೂ ತಗೊಳ್ಬಹುದು. GS4 ನಲ್ಲಿ ಓವರ್ 140 ತಗೊಂಡಿದ್ದಾರೆ. GS3 ಏನಿದೆ ನೋಡ್ರಿ, ಒಂದ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಒಂದೊಂದ್ ಸಾರಿ. ಇದನ್ನ ಅಬೌವ್ 100 ಇಟ್ರೆ ಸಾಕು. ಇಲ್ಲ ಕೆಲವೊಬ್ಬರಿಗೆ GS3 ಇಂಟ್ರೆಸ್ಟ್ ಇರುತ್ತೆ, ನೀವು ಜಾಸ್ತಿ ಮಾಡ್ಬೋದು. ಟೋಟಲ್ ಎಲ್ಲಾ ಸೇರಿಸಿ ನೋಡ್ರಿ, ಇದು 400 ಆಯ್ತು. ಇಲ್ಲಿ ಒಂದು 470 ಟಾರ್ಗೆಟ್ ಇಟ್ಕೊಳ್ಬೇಕು. ಮಿನಿಮಮ್ 400 ತಗೊಳ್ಬೇಕು ನೀವು. ಇದರಲ್ಲಿ GS 1, 2, 3, 4 ನಲ್ಲಿ. SA ನಲ್ಲಿ ನಿಮ್ ಟಾರ್ಗೆಟ್ 150 ಇರಬೇಕು. ಮಿನಿಮಮ್ 130 ತಗೊಳ್ಬೇಕು. ಮಿನಿಮಮ್ 130 ತಗೊಳ್ಬೇಕಂದ್ರೆ ಡೈಲಿ 1 ಅವರ್ ನೀವು ಕಡ್ಡಾಯವಾಗಿ ಓದಬೇಕು. ಪ್ರಜಾವಾಣಿ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಬುಕ್ಸ್ ಓದಬೇಕು. ಅದರಿಂದ ನಾಲೆಜ್ ಬರುತ್ತೆ ಬರವಣಿಗೆ. ಯಾರ್ಯಾರು ಓದ್ತಾ ಇದೀರಿ ನೋಡ್ರಿ, ಬುಕ್ಸ್ ಅಂತೂ ಇದೆ ನಮ್ಮಲ್ಲಿ, ಬೇಕಾದ್ರೆ ಕೇಳ್ರಿ, ಕೊಡ್ತಾ ಇರ್ತೀವಿ. ಪ್ರತಿ ಸೋಮವಾರ ಚೇಂಜ್ ಮಾಡ್ತೀವಿ, ಅದನ್ನ ಎಕ್ಸ್ಚೇಂಜ್ ಮಾಡ್ತೀವಿ. 530 ಆಯ್ತು. ಓಕೆ, ಆಮೇಲೆ ಆಪ್ಷನಲ್ ಬನ್ರಿ. ಆಪ್ಷನಲ್ ಎಷ್ಟು ಇರುತ್ತೆ? 500 ಮಾರ್ಕ್ಸ್ ಇರುತ್ತೆ. 500ರಲ್ಲಿ ನೀವು 500ರಲ್ಲಿ ಅರೌಂಡ್ 300
ಓಕೆ, ಇದರಲ್ಲಿ 300 ಕೊಡಲ್ಲ ಅವರು, 280 ತಗೊಳ್ಳೋಣ. ಅಂದ್ರೆ ಎಷ್ಟಾಯ್ತು? 810 ಆಯ್ತಾ? 810 ಆಯ್ತಾ? 810 ಇದೆ ಅಂದ್ರೆ ನೀವು ಇಂಟರ್ವ್ಯೂ ಸೆಲೆಕ್ಷನ್ ಆಗ್ತೀರಿ, ಜನರಲ್ ಕ್ಯಾಟಗರಿ ಅವರು ಹಿಡ್ಕೊಂಡು. ಇಂಟರ್ವ್ಯೂನಲ್ಲಿ ಸೆಲೆಕ್ಷನ್ ಆದ್ಮೇಲೆ ಅಲ್ಲಿ ಇಂಟರ್ವ್ಯೂನಲ್ಲಿ ಒಂದು 180 ಟು 210 ಟಾರ್ಗೆಟ್ ಇಟ್ಕೊಡ್ರಿ. ಇದ್ರ ನಡುವೆ ಇರ್ಬೇಕು ನಿಮ್ ರೇಂಜು. ಒಂದು 1010 ಏನಾದ್ರು ಬಿತ್ ಅನ್ಕೊಡ್ರಿ, ನೀವು ಆಲ್ ಇಂಡಿಯಾ ರ್ಯಾಂಕ್ ಕೊಂಡಿದ್ದೀರಿ ಅಂತ. ಇಷ್ಟು ಟಾರ್ಗೆಟ್ ಇಟ್ಕೊಳ್ಳಿ. ಅಂದ್ರೆ ಒಂದ್ ಅಂದಾಜ್ ಇರ್ಬೇಕು. ಸುಮ್ನೆ UPSC ಕೋಚಿಂಗ್ ಜಾಯಿನ್ ಆಗಿದೀವಿ, ಒಂದ್ 1000 ಪೇಜ್ ನೋಟ್ಸ್ ಸುಮ್ನೆ ಓದಬಾರ್ದು. ನೋಡಿ, ಈಗ ನಾನು ಇದನ್ನ ಕ್ಯಾಲ್ಕುಲೇಷನ್ ಮಾಡದೇ ಇದ್ರು ನಡೆಯುತ್ತಲ್ವಾ, ಬಟ್ ಯಾಕೆ ಮಾಡಿದೆ? ನಿಮ್ಗೆ ಅದು ಕ್ಯಾಲ್ಕುಲೇಟಿವ್ ಮೈಂಡ್ ಅಂತಾರೆ ಅದಕ್ಕೆ. ನೀವ್ ಏನೇ ಮಾಡ್ರಿ ಅದಕ್ಕೊಂದು ಕ್ಯಾಲ್ಕುಲೇಷನ್ ಇರಬೇಕು. ನೀವ್ ಏನೇ ಮಾಡ್ರಿ ಜೀವನದಲ್ಲಿ ಒಂದು ಕ್ಯಾಲ್ಕುಲೇಷನ್ ಅಂದ್ರೆ ನೀವ್ ಯಾವ್ದಕ್ಕೂ ಎಲ್ಲಿಯೂ ಭಯ ಪಡೋ ಅಗತ್ಯ ಇರಲ್ಲ. ಆಯ್ತಾ? ಅದ್ರ ಬಗ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳ್ತೀವಿ ಸ್ಪರ್ಶ ಅವರೇ. ನೀವು ಕ್ಯಾಲ್ಕುಲೇಷನ್ ಪ್ರತಿಯೊಂದನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಇರಬೇಕು, ಪ್ರತಿಯೊಂದನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಇರಬೇಕು. ಬರ್ತಾ 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 ಗೊತ್ತಾಗುತ್ತೆ ನಿಮ್ಗೆ. ಏನೇ ಜೀವನದ ಬಗ್ಗೆ ಇರಲಿ, ಜೀವನದ ಬಗ್ಗೆ ಇದ್ದಾಗ ದಿನಗಳು, ವಾರಗಳು, ತಿಂಗಳುಗಳು, ವರ್ಷಗಳ ಬಗ್ಗೆ ಕ್ಯಾಲ್ಕುಲೇಷನ್ ಇರಬೇಕು. ನಾನು ಈ ವರ್ಷ ಇಷ್ಟಿಂದ ಇಷ್ಟವರೆಗೂ ಇದನ್ನ ಮಾಡಿದ್ದೆ, ಮುಂದೆ ಏನ್ ಮಾಡ್ಬೇಕು ಅನ್ನೋ ಒಂದು ಕ್ಯಾಲ್ಕುಲೇಟಿವ್ ಮೈಂಡ್ ಇರಬೇಕು ನಿಮ್ದು. ಆ ತರ ಮಾಡ್ರಿ, ಯಶಸ್ವಿ ಆಗ್ತೀರಿ. ಓಕೆ, ಕ್ಲಿಯರ್ ಆಯ್ತಾ? ಇದೆಲ್ಲ ಮಾಡ್ಬೋದು. ಇನ್ನು ನಾಳೆ ರಜೆ ಇದೆ, ಗುರುವಾರ GS3 ನೋಡೋಣ. ಗುರುವಾರ GS3 ನೋಡಿ, ಶುಕ್ರವಾರ GS4 ನೋಡಿ ಮುಗಿಸ್ಬಿಡೋಣ ಇದನ್ನ. ಮತ್ತೆ ನಾವು ಮುಂದೆ ಎಥಿಕ್ಸ್ ಸಬ್ಜೆಕ್ಟ್ ಕಂಟಿನ್ಯೂ ಆಗುತ್ತೆ. ಓಕೆ, ಆಲ್ ದಿ ಬೆಸ್ಟ್. ಇದು ನಿನ್ನೆ ಆನ್ಸರ್ ಬರ್ಕೊಂಬರೋ ಹೇಳಿದ್ದೆ, ಯಾರ್ಯಾರು ಬರ್ಕೊಂಡ್ ಬಂದಿಲ್ಲ ಅದನ್ನ ಕೇಸ್ ಸ್ಟಡೀಸ್ದು? ಬಸವರಾಜ್ ಬರ್ದಿಲ್ರಿ, ಯಾಕೆ? ಮತ್ತೆ ಮತ್ತೆ ಯಾರು ಬರ್ದಿಲ್ಲ? ಯಾರು ಬರ್ದಿದ್ದೀರಿ ಅವ್ರದ್ದು ಚೆಕ್ ಮಾಡ್ತೀವಿ, ಯಾರು ಬರ್ದಿಲ್ಲ ಅವ್ರದ್ದು ಚೆಕ್ ಮಾಡಲ್ಲ ಅಷ್ಟೇ. ನಮಗೇನ್ ಮಾಡೋಕ್ಕಾಗತ್ತೆ? ಮಾಡ್ರಿ, ಬರ್ಕೊಂಡ್ ಬರ್ರಿ, ಇನ್ನೂ ಟೈಮ್ ಇದೆ, ಏನ್ ಮಾಡ್ರಿ.